ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan and satsang. A state-of-the-art gym, serene wellness spaces, a refreshing swimming pool, comfortable accommodations and a sprawling 30-acre green farm provides everything you need for your healing. Come, heal and rediscover yourself. Arujiva, where ancient wisdom meets modern wellness. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರು ಹಾಗೂ ಜೇವರ್ಗಿ ಮತಕ್ಷೇತ್ರದ ಶಾಸಕರಾದ ಡಾಕ್ಟರ್ ಅಜಯ್ ಧರ್ಮಸಿಂಗ್ ಅವರ ಜನ್ಮದಿನದ ನಿಮಿತ್ತ ಡಾಕ್ಟರ್ ಅಜಯ್ ಧರ್ಮಸಿಂಗ್ ಅಭಿಮಾನಿಗಳ ಬಳಗದ ವತಿಯಿಂದ ಸರಕಾರಿ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ವಿತರಿಸಲಾಯಿತು. ಇಂದು ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರು ಹಾಗೂ ಜೇವರ್ಗಿ ಮತಕ್ಷೇತ್ರದ ಶಾಸಕರಾದ ಡಾಕ್ಟರ್ ಅಜಯ್ ಧರ್ಮಸಿಂಗ್ ಅವರ ಜನ್ಮದಿನದ ನಿಮಿತ್ತ ಅಜಯ್ ಧರ್ಮಸಿಂಗ್ ಅವರ ಅಭಿಮಾನಿಗಳ ವತಿಯಿಂದ ಸರಕಾರಿ ಆಸ್ಪತ್ರೆಯಲ್ಲಿನ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಿ ಅಫಜಲ್ಪುರ ಹೊರವಲಯದಲ್ಲಿ ವಾಸಿಸುವ ಬುಡಕಟ್ಟು ಜನಾಂಗದ ಜನರಿಗೆ ಕೂಡ ಹಣ್ಣು ಹಂಪಲು ನೀಡಿ ಶುಭ ಹಾರೈಸಲಾಯಿತು. ಈ ಸಂದರ್ಭದಲ್ಲಿ ಅಮರ್ ಸಿಂಗ್ ರಜಪೂತ್, ಅವಧೂತ್ ಜಮಾದಾರ್, ನವೀನ್ ಜಮಾದಾರ್, ಪ್ರಮೋದ್ ವಡ್ಡರ್, ಗೋವಿಂದ್ ಸಿಂಗ್ ಲಾಹೋರ್ಕರ್, ಶಂಕರ್ ಸಿಂಗ್ ರಜಪೂತ್, ರಾಜು ಸಿಂಗ್ ರಜಪೂತ್, ಅಜಯ್ ಸಿಂಗ್ ರಜಪೂತ್, ಬಾಲಾಜಿ ಸಿಂಗ್, ಸಂತೋಷ್ ಸಿಂಗ್ ಸೇರಿದಂತೆ ಅಜಯ್ ಸಿಂಗ್ ಅವರ ಅಭಿಮಾನಿಗಳು ಉಪಸ್ಥಿತರಿದ್ದರು. ಜೈ ಕನ್ನಡಿಗರ ಸೇನೆಯ ವತಿಯಿಂದ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರು ಹಾಗೂ ಜೇವರ್ಗಿ ಮತಕ್ಷೇತ್ರದ ಶಾಸಕರಾದ ಡಾಕ್ಟರ್ ಅಜಯ್ ಧರ್ಮಸಿಂಗ್ ಅವರ 52ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಇಂದು ಕಲಬುರಗಿ ನಗರದ ಸಿದ್ದಿ ಭಾಷಾ ದರ್ಗಾದಲ್ಲಿ ವಿಶೇಷವಾಗಿ ಪೂಜೆ ಸಲ್ಲಿಸಿ ನಂತರ ಬಡ ಜನರಿಗೆ ಬ್ಲಾಂಕೆಟ್ ವಿತರಿಸುವ ಹಾಗೂ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಜೈ ಕನ್ನಡಿಗರ ಸೇನೆಯ ವತಿಯಿಂದ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರು ಹಾಗೂ ಜೇವರ್ಗಿ ಮತಕ್ಷೇತ್ರದ ಶಾಸಕರಾದ ಡಾಕ್ಟರ್ ಅಜಯ್ ಧರ್ಮಸಿಂಗ್ ಅವರ 52ನೇ ವರ್ಷದ ಹುಟ್ಟುಹಬ್ಬದ ನಿಮಿತ್ತ ಜೈ ಕನ್ನಡಿಗರ ಸೇನೆಯ ಸಂಸ್ಥಾಪಕ ಅಧ್ಯಕ್ಷರಾದ ಡಾಕ್ಟರ್ ದತ್ತು ಎಚ್ ಬಾಸಗಿ ಅವರ ನೇತೃತ್ವದಲ್ಲಿ ದಿನಾಂಕ 29ನೇ ಜನವರಿ 2026ರಂದು ಕಲಬುರಗಿ ನಗರದ ಸಿದ್ದಿ ಭಾಷಾ ದರ್ಗಾದಲ್ಲಿ ಚಾದರ್ ಏರಿಸಿ ನಿರ್ಗತಿಕರಿಗೆ ಬೆಡ್ಶೀಟ್ ವಿತರಣೆ ಹಾಗೂ ಅನ್ನ ಸಂತರ್ಪಣೆ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಕಲಬುರಗಿಯ ಹಿರಿಯ ಕಾಂಗ್ರೆಸ್ ಮುಖಂಡರಾದ ನೀಲಕಂಠರಾವ್ ಮುಲ್ಗೆ, ವಿಜಯ್ ಕುಮಾರ್ ಮಾಳಗಿ, ಸಂಜೀವ್ ಜಿ ಮಾಳಗಿ, ಶರಣು ಕಮಕ್ನೂರ್, ಸಿದ್ದು ಕಡಬೂರ್, ಸುಭಾಷ್ ಗೋಣಗಿಕರ್, ಅಪ್ಪಾಜಿ ಗೋಟೂರ್, ಸಂತೋಷ್ ಗೊಬ್ಬೂರ್, ಜಗತ್ ಸಿಂಗ್, ಪ್ರಕಾಶ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಸಿದ್ದಿಪಕ್ಷ ದರ್ಗಾ ದೇವಸ್ಥಾನದಲ್ಲಿ ಇವತ್ತು ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಶಾಸಕರು ಹಾಗೂ KKRDB ಅಧ್ಯಕ್ಷರಾದ ಜನಪ್ರಿಯ ನಾಯಕರಾದ ಡಾಕ್ಟರ್ ಅಜಯ್ ಸಿಂಗ್ ಅವರ 52ನೇ ಹುಟ್ಟುಹಬ್ಬ ಇವತ್ತು ದತ್ತು ಬಾಸಗಿ ಅವರ ನೇತೃತ್ವದಲ್ಲಿ ಇವತ್ತು ಎಲ್ಲರಿಗೆ ಒಂದು ಬೆಡ್ಶೀಟ್ ಕೊಡುವ ಮೂಲಕ ಹಾಗೂ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಒಂದು ದತ್ತು ಬಾಸಗಿಯವರು ಹಮ್ಮಿಕೊಂಡಿದ್ದಾರೆ. ಬಹಳ ಒಳ್ಳೆಯ ಒಂದು ಕಾರ್ಯಕ್ರಮ ಹಾಗೂ ಡಾಕ್ಟರ್ ಅಜಯ್ ಸಿಂಗ್ ಅವರ ಅಭಿಮಾನಿ ದತ್ತು ಬಾಸಗಿಯವರು ಬಹಳ ಒಳ್ಳೆಯ ಕಾರ್ಯಕ್ರಮ ಇದು ಮಾಡಿದ್ದಾರೆ. ಇವತ್ತು ಹುಟ್ಟುಹಬ್ಬ ಒಂದು ಆಚರಣೆ ಹಾಗೂ ಏನು ಡಾಕ್ಟರ್ ಅಜಯ್ ಸಿಂಗ್ ಅವರು ಬಹಳಷ್ಟು ಬಡವರ ಬಗ್ಗೆ ಹಾಗೂ ಮಧ್ಯಮ ವರ್ಗದ ಬಗ್ಗೆ, ರೈತರ ಬಗ್ಗೆ ಸಾಕಷ್ಟು ಕಾಳಜಿ ಇರುವಂತ ನಾಯಕರು ಡಾಕ್ಟರ್ ಅಜಯ್ ಸಿಂಗ್ ಅವರು ಹಾಗೂ KKRDB ಅಧ್ಯಕ್ಷರಾಗಿ ಸಾಕಷ್ಟು ಒಂದು ಅಭಿವೃದ್ಧಿ ಕೆಲಸಗಳನ್ನು ಅವರು ಮಾಡಿದ್ದಾರೆ. ಇವತ್ತು ಜೈ ಕನ್ನಡ ಸೇನೆ ವತಿಯಿಂದ ಇವತ್ತೇನಪ್ಪ ಅಂದ್ರೆ ಸಿದ್ದಿ ಭಾಷಾ ದರ್ಗಾದಲ್ಲಿ ನಮ್ಮ ಅಜಯ್ ಸಿಂಗ್ ಸಾಹೇಬರು ಏನು KKRDB ಅಧ್ಯಕ್ಷರು ಇವತ್ತು 52ನೇ ಹುಟ್ಟುಹಬ್ಬದ ಇವತ್ತು ಶುಭಾಶಯಗಳು. ಇವತ್ತೇನಪ್ಪ ಅಂದ್ರೆ ಪ್ರತಿ ವರ್ಷ ಅಂತ ಈ ವರ್ಷ ಅಂತ ಯಾವಾಗಲೂ ನಾವು ಇಲ್ಲಿ ಸಿದ್ದಿ ಭಾಷಾ ದರ್ಗಾ ಇರ್ಬೋದು, ಶಾಣಬಸವೇಶ್ವರ ದೇವಸ್ಥಾನ ಇರ್ಬೋದು, ಯಾವಾಗಲೂ ಅಂತ ಈ ವರ್ಷ ಪ್ರತಿ ವರ್ಷ ಅಂತ ಮಾಡ್ಕೊಂತ ಬಂದೀವಿ. ಅದು ಏನು ಗೆಸ್ಟ್ ಆಗಿ ಏನು ಮುಲ್ಗೆ ಅವರು ಆತ್ಮೀಯರು. ಯಾಕಂದ್ರೆ ಅವರು ಅಜಯ್ ಸಿಂಗ್ ಇದ್ದಾರೆ ಅಂದ್ರೆ ಮತ್ತು ನಾವು ಮುಲ್ಗೆ ಸರ್ ಇದ್ದಂಗೆ ಅವರು. ಯಾಕಂದ್ರೆ ಅವರು ಒಂದು ನಮ್ಮದು ಆತ್ಮೀಯರು ಅಜಯ್ ಸಿಂಗ್ ಸಾಹೇಬ್ರು. ಅದಕ್ಕೆ ನಾವು ಇವತ್ತು ಹುಟ್ಟುಹಬ್ಬ ಏನಪ್ಪಾ ಅಂದ್ರೆ ವಿಜೃಂಭಣೆಯಿಂದ ಇವತ್ತು
ಅನ್ನ ಸಂತರ್ಪಣೆ, ಇವತ್ತು ಬೆಡ್ಶೀಟ್ ವಿತರಣೆ ಇವತ್ತು ಏನು ಕಾರ್ಯಕ್ರಮ ಮಾಡಿದ್ವಿ. ನಮ್ಮ ಎಲ್ಲ ಸಂಘಟನೆ ವತಿಯಿಂದ ಇವತ್ತು ಏನು ಅಭಿಮಾನಿ ಬಳಗ ವತಿಯಿಂದ ಇವತ್ತು ಏನಪ್ಪಾ ಅಂದ್ರ ಇವತ್ತು ಸಂಜೀವ್ ಕುಮಾರ್ ಮಾಳಿಗೆ ಇರ್ಬೋದು, ಇವತ್ತು ಸುಭಾಷ್ ಇರ್ಬೋದು, ಎಲ್ಲ ಅನೇಕರು ಏನು ಕಾರ್ಯಕರ್ತರು ಮತ್ತು ನಮ್ಮ ಸಿದ್ದು ಅವರು ಇವತ್ತೆಲ್ಲರೂ ಸಮ್ಮುಖದಲ್ಲಿ ಇವತ್ತು ಏನಪ್ಪಾ ಅಂದ್ರೆ ಇವತ್ತು ಸಿದ್ಧಿಭಾಷೆ ದರ್ಗಾದಲ್ಲಿ ಇವತ್ತು ಅಜಯ್ ಸಿಂಗ್ ಅವರು ಹುಟ್ಟುಹಬ್ಬವನ್ನು ನಾವು ವಿಜೃಂಭಣೆಯಿಂದ ಇವತ್ತು ಆಚರಣೆ ಮಾಡಕತ್ತೀವಿ. ಕಲಬುರಗಿ ನಗರದ ನೂತನ ವಿದ್ಯಾಲಯ ಸಂಸ್ಥೆಯ ಮಾಜಿ ವಿದ್ಯಾರ್ಥಿಗಳ ಸಂಘದ ವತಿಯಿಂದ ಕಲಬುರಗಿ ನಗರದ ನೂತನ ವಿದ್ಯಾಲಯ ಮೈದಾನದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ನವಿಲೆ ಇರಾನಿ ಕಪ್ ನೂತನ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಾವಳಿಗೆ ಅದ್ಧೂರಿ ತೆರೆ ಬಿದ್ದಿತು. ಈ ಪಂದ್ಯಾವಳಿಯಲ್ಲಿ ಎನ್ವಿ ಜಿಮ್ಖಾನಾ ವಿನ್ನರ್ ಆದರೆ ಸೋಲಾಪುರ್ ತಂಡ ರನ್ನರ್ ಅಪ್ ಸ್ಥಾನವನ್ನ ಪಡೆದುಕೊಂಡಿತು. ನೂತನ ವಿದ್ಯಾಲಯ ಮೈದಾನದಲ್ಲಿ ನೂತನ ವಿದ್ಯಾಲಯ ಸಂಸ್ಥೆಯ ಮಾಜಿ ವಿದ್ಯಾರ್ಥಿಗಳ ಸಂಘದ ವತಿಯಿಂದ ಆಯೋಜಿಸಲಾಗಿದ್ದ ನವಿಲು ಹೋಮಿ ಇರಾನಿ ಕಪ್ ನೂತನ ಪ್ರೀಮಿಯರ್ ಲೀಗ್ NPL 20ಗೆ ಬುಧವಾರ ಅದ್ಧೂರಿ ತೆರೆ ಬಿದ್ದಿತು. ಟೂರ್ನಿಯುದ್ದಕ್ಕೂ ಉತ್ತಮ ಪ್ರದರ್ಶನ ನೀಡಿದ ಎನ್ವಿ ಜಿಮ್ಖಾನಾ ಕ್ರಿಕೆಟ್ ವಿಂಗ್ ಚಾಂಪಿಯನ್ ಆಗಿ ಹೊರಹೊಮ್ಮಿದರೆ ಸೌತ್ ಸೋಲಾಪುರ್ ಅಪ್ಪೆ ಗ್ರೂಪ್ ರನ್ನರ್ ಅಪ್ ಸ್ಥಾನಕ್ಕೆ ತೃಪ್ತಿಪಟ್ಟಿತು. ಬುಧವಾರ ಬೆಳಗ್ಗೆ ನಡೆದ ಫೈನಲ್ ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಎನ್ವಿ ಜಿಮ್ಖಾನಾ ಕ್ರಿಕೆಟ್ ವಿಂಗ್ 20 ಓವರ್ನಲ್ಲಿ 8 ವಿಕೆಟ್ ನಷ್ಟಕ್ಕೆ 178 ರನ್ ಕಲೆ ಹಾಕಿತು. ಆರಂಭಿಕ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ MD ಕೈಫ್ 66 ರನ್ 42 ಎಸೆತ 6 ಬೌಂಡರಿ 3 ಸಿಕ್ಸ್ ಆಕರ್ಷಕ ಅರ್ಧಶತಕ ಬಾರಿಸಿದರೆ ಮಧ್ಯಮ ಕ್ರಮಾಂಕದಲ್ಲಿ ಬಂದ ಹರೀಶ್ 37 ರನ್ 28 ಎಸೆತ 2 ಬೌಂಡರಿ 2 ಸಿಕ್ಸ್ ಕುಮಾರ್ LR 21 ರನ್ 11 ಎಸೆತ 1 ಬೌಂಡರಿ 1 ಸಿಕ್ಸ್ ಬಾರಿಸುವ ಮೂಲಕ ಉತ್ತಮ ಸಾಥ್ ನೀಡಿದರು. ಸೌತ್ ಸೋಲಾಪುರ್ ಅಷ್ಟೇ ಗ್ರೂಪ್ ಪರ ಬೌಲಿಂಗ್ ನಲ್ಲಿ ಆದರ್ಶಂ 25ಕ್ಕೆ 2, ಸ್ವಪ್ನಿಲ್ ಹಂಚಾಟೆ 28ಕ್ಕೆ 2, ಅತುಲ್ ಚೌಧರಿ 39ಕ್ಕೆ 2, ಅಜಯ್ ಕೋಹ್ಲಿ 59ಕ್ಕೆ 2 ವಿಕೆಟ್ ಪಡೆದರು. 179 ರನ್ಗಳ ಗುರಿ ಬೆನ್ನಟ್ಟಿದ ಸೌತ್ ಸೋಲಾಪುರ್ ಆಪ್ಟೆ ಗ್ರೂಪ್ 20 ಓವರ್ನಲ್ಲಿ 8 ವಿಕೆಟ್ಗೆ ಕೇವಲ 150 ರನ್ ಗಳಿಸಿ ಸೋಲಿಗೆ ಶರಣಾಯಿತು. ಈ ಮೂಲಕ ಚಾಂಪಿಯನ್ ಪಟ್ಟ ಪಡೆಯುವ ಅವಕಾಶ ಕೈಚೆಲ್ಲಿತು. ಸಂಕೀರ್ಣ ಪಾಟೀಲ್ 50 ರನ್ 43 ಎಸೆತ 5 ಬೌಂಡರಿ 1 ಎಸೆತ ಇದರೊಂದಿಗೆ ಅರ್ಧ ಶತಕ ಬಾರಿಸಿದರೆ ಸ್ವಪ್ನಿಲ್ ಹಂಚಾಟೆ 28 ರನ್ 16 ಎಸೆತ 3 ಸಿಕ್ಸ್, ಸೋಮೇಶ್ ಅಸ್ಪುರ್ಕರ್ 27 ರನ್ 25 ಎಸೆತ 1 ಬೌಂಡರಿ 2 ಸಿಕ್ಸ್, ಮೋಶೆಮುಲ್ 21 ರನ್ 9 ಎಸೆತ 3 ಸಿಕ್ಸ್ ಉತ್ತಮ ರನ್ಗಳನ್ನು ಕಲೆ ಹಾಕಿ ತಂಡವನ್ನು ಗೆಲುವಿನತ್ತ ತೆಗೆದುಕೊಂಡು ಹೋಗಲು ಶ್ರಮಿಸಿದರು. ಆದರೆ ಇನ್ನುಳಿದ ಆಟಗಾರರ ಸಾಥ್ ಸಿಗದಿರುವುದರಿಂದ ಸೋಲಿಗೆ ಶರಣಾಗಬೇಕಾಯಿತು. ಜಿಮ್ಖಾನಾ ಪರ ನಿತೀಶ್ ವಣಿಕ್ಯಾಳ್ 32ಕ್ಕೆ 4, ಎಡಿ 21ಕ್ಕೆ 2 ವಿಕೆಟ್ ಪಡೆದರು. ನಿತೀಶ್ ವಣಿಕ್ಯಾಳ್ ಮ್ಯಾನ್ ಆಫ್ ದಿ ಮ್ಯಾಚ್ ಹಾಗೂ ಮ್ಯಾನ್ ಆಫ್ ದಿ ಸೀರೀಸ್ ಪ್ರಶಸ್ತಿ ಮುಡಿಗೇರಿಸಿಕೊಂಡರು. ನವಿಲು ಹೋಮಿ ಇರಾನಿ ಕಪ್ ನೂತನ ಪ್ರೀಮಿಯರ್ ಲೀಗ್ ಚಾಂಪಿಯನ್ ಆಗಿ ಹೊರಹೊಮ್ಮಿರುವ ಎನ್ವಿ ಜಿಮ್ಖಾನಾ ಕ್ರಿಕೆಟ್ ವಿಂಗ್ ಟೀಮ್ಗೆ ಟ್ರೋಫಿ ಹಾಗೂ 1 ಲಕ್ಷ ರೂಪಾಯಿ ನಗದು ಬಹುಮಾನದ ಚೆಕ್ ವಿತರಿಸಲಾಯಿತು. ರಾಹುಲ್ ಪಾಂಡ್ವೆ, ನೌಶಾದ್ ಇರಾನಿ, ಡಾಕ್ಟರ್ SS ಸಿದ್ದಾಪುರ್ಕರ್, ಸುಹಾಸ್ ಕಣಗೆ, ಡಾಕ್ಟರ್ ಗಿರೀಶ್ ಗಲಗಲಿ, ಮಕರಂದ ಅಷ್ಟೆ, ರಾಮಚಂದ್ರ ರಘೋಜಿ, ಪಾಂಡುರಂಗ ದೇಶ್ಮುಖ್, ಸುರೇಂದ್ರ ಜಾಜಿ ಸೇರಿದಂತೆ ಇತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ನೂತನ ವಿದ್ಯಾಲಯ ಮೈದಾನದಲ್ಲಿ ಸುಮಾರು 12 ದಿನ ಅದ್ದೂರಿಯಾಗಿ ನಡೆದ ಟೂರ್ನಿ ಬುಧವಾರ ಸಮಾಪ್ತಿಗೊಂಡಿತು. ಚಾಂಪಿಯನ್ ಎನ್ವಿ ಜಿಮ್ಖಾನಾ ಕ್ರಿಕೆಟ್ ವಿಂಗ್ ಟೀಮ್ಗೆ ಟ್ರೋಫಿ 1 ಲಕ್ಷ ರೂಪಾಯಿ ನಗದು ಬಹುಮಾನ ವಿತರಿಸಲಾಯಿತು. ರನ್ನರ್ ಅಪ್ ಸ್ಥಾನ ಪಡೆದಿರುವ ಸೌತ್ ಸೋಲಾಪುರ್ ಅಷ್ಟೇ ಗ್ರೂಪ್ಗೆ 75,000 ರೂಪಾಯಿ ನಗದು ಬಹುಮಾನ ನೀಡಿ ಪ್ರೋತ್ಸಾಹಿಸಲಾಯಿತು. ಜನವರಿ 28ರಂದು ಇಂದಿರಾ ಮಾನ್ವಿಕರ್ ಮೆಮೋರಿಯಲ್ ಕಪ್ 2026 ಆಯೋಜಕರು ಎನ್ವಿ ಹಳೆ ವಿದ್ಯಾರ್ಥಿಗಳ ಸಂಘ ಎನ್ವಿ ಸೊಸೈಟಿ ಕಲಬುರಗಿ ಮಹಿಳೆಯರ ವಿಭಾಗ ಫೈನಲ್ಸ್ ಅಂತಿಮ ಪಂದ್ಯದಲ್ಲಿ ಫಲಿತಾಂಶ ಶಿವಮೊಗ್ಗ ಮಹಿಳಾ ತಂಡ 181ಕ್ಕೆ 3 ವಿಕೆಟ್ 20 ಓವರ್ಗಳು, ಕಲಬುರಗಿ ಮಹಿಳಾ ತಂಡ 171 ರನ್ 3 ವಿಕೆಟ್ ನಷ್ಟಕ್ಕೆ 20 ಓವರ್ಗಳು, ಶಿವಮೊಗ್ಗ ಮಹಿಳಾ ತಂಡ 10 ರನ್ಗಳ ಜಯ ಸಾಧಿಸಿದೆ. ಪಂದ್ಯ ಪುರುಷೋತ್ತಮ ಖುಷಿ ಶಿವಮೊಗ್ಗ ಮಹಿಳಾ ತಂಡ ಬ್ಯಾಟಿಂಗ್ 61 ಎಸೆತಗಳಲ್ಲಿ 92 ರನ್. ಇವರು 11 ಬೌಂಡರಿಗಳನ್ನು ಬಾರಿಸಿದ್ದು 150.82ರ ಸ್ಟ್ರೈಕ್ ರೇಟಿನಲ್ಲಿ ಬ್ಯಾಟ್ ಮಾಡಿದ್ದಾರೆ. ಬೌಲಿಂಗ್ 4 ಓವರ್ಗಳನ್ನು ಎಸೆದು ಕೇವಲ 20 ರನ್ ನೀಡುವ ಮೂಲಕ 4ರ ಎಕಾನಮಿಯಲ್ಲಿ ಶಿಸ್ತುಬದ್ಧ ಬೌಲಿಂಗ್ ಪ್ರದರ್ಶಿಸಿದ್ದಾರೆ. ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಶಾಲಾ ಶಿಕ್ಷಣ ಹೆಚ್ಚುವರಿ ಆಯುಕ್ತರು ರಾಹುಲ್ ಪಾಂಡ್ವೆ ತುಕಾರಾಂ, ಕೇಂಬ್ರಿಡ್ಜ್ ಸ್ಕೂಲ್ನ ನಿರ್ದೇಶಕರಾದ ನೌಶಾದ್ ಇರಾನಿ, ಎನ್ವಿ ಸೊಸೈಟಿಯ ಹಿಂದಿನ ವಿದ್ಯಾರ್ಥಿಗಳ ಸಂಘದ ಕಲಬುರಗಿ ಅಧ್ಯಕ್ಷರಾದ ಡಾಕ್ಟರ್ ಗಿರೀಶ್ ಗಲಗಲಿ, ಕಾರ್ಯದರ್ಶಿ ಸುಹಾಸ್ ಖಣಗೆ, ಎನ್ವಿ ಸೊಸೈಟಿ ಕಲಬುರಗಿಯ ಉಪಾಧ್ಯಕ್ಷರಾದ ಡಾಕ್ಟರ್ SS ಸಿದ್ದಾಪುರ್ಕರ್, ಕೋಶಾಧಿಕಾರಿ MH ಚಾರಿಸರ್, ಎನ್ವಿ ಆಡಳಿತ ಮಂಡಳಿ ಕಲಬುರಗಿ ಅಧ್ಯಕ್ಷರಾದ ಸುರೇಂದ್ರ ಜಾಜಿ, ಖಜಾಂಚಿ CA ಮಕರಂದ ಆಪ್ಟೆ, ಡಾಕ್ಟರ್ ಗಿರೀಶ್ ಗಲಗಲಿ, ಮಹೇಶ್ ದೇಶಪಾಂಡೆ, ಅರುಣ್ ಕುಮಾರ್ ಕರಳಗಿ, RK ಕುಲಕರ್ಣಿ, ರಾಮ್ ಶಾನ್ಭೋಗ್, ಪಾಂಡುರಂಗ ದೇಶ್ಮುಖ್, ರೋಹಿತ್ ಜಾಗೀರ್ದಾರ್, ನೌಶಾದ್ ನವಿಲೆ ಇರಾನಿ, ಪ್ರಶಾಂತ್ ಚಿಟುಗುಪ್ಪ, ಶ್ರೀನಿವಾಸ್ ದೇಸಾಯಿ ಸೇರಿದಂತೆ ಇನ್ನೂ ಅನೇಕ ಗಣ್ಯರು ಉಪಸ್ಥಿತರಿದ್ದರು. And inspiration Sri Nauzad Irani sir, Surendra Jaji sir, Makarand Apte sir, Siddhapurkar sir and Chaji sir, and my friend Sri Suhas Kanage and all my teammates. It's a big list.
so it will take more time to take individual name, and all the support, all the what you call the people who stood behind us in this tournament. At the outset, I thank one and all the team members and many government departments, including the corporation and the PWD and other, our Rangnasar construction company. Many people have extended all kind of support in machineries and all. So first of all, I have to, as a responsible person of the president of this association, it becomes a duty on my binding duty on me to give a first thank, and then I try to, in a nutshell, explain you the motto behind this tournament, and also try to throw some light on the future plans of this our association. Friends, but you can't do it because you don't have time, you don't have the resources. One such thing I wanted to do is to have a cricket tournament on my father's name. It's been 14 years since he's expired. Every year, every moment I think I want to do something, I want to have a tournament. Somehow the years went by. Still I had that one pinch that one tournament is missing in his name. Past Student Association members, I should mention Dr. Girish. I have basically through this tournament earned an elder brother, a friend in the form of Dr. Girish. Truly, he and Suhas sir, they approached me, they said they want to have a tournament, a cricket tournament. First it started with, can you be a team owner? So that time I said, okay, fine. I said, I'll be a team owner, I'll buy a team or something. We'll have a team on my name, Irani Strikers or something. I thought of a name. Then I thought, why can't I go for the whole thing only, title sponsor? I gave them the proposal that, will you allow me to be the title sponsor? And they agreed. I really want to thank them that they first agreed on that proposal. And then the whole thing came up, that the whole legacy of my family, how the tournaments came up and all. And that is how Neville Homi Irani, first inaugural Neville Homi Irani tournament started, and now it's concluded. All thanks to the members of the past association of NV Society. They are giving me credit for everything. Honestly, I'll take only 10% credit of it. Credit should be due where it's due. Everything they have done. Look, we are all here. We belong to different walks of life, but we are all here because we are all cricket enthusiasts. Cricket is something that is uniting us today, and it gives me personally a lot of pleasure when I remain present for such ceremonies. So it's the pleasure is always mine whenever I attend either the inaugural function or the valedictory function. And it gives me immense joy because I have been playing cricket since my childhood, and whatever we do professionally, the passion for cricket, the liking for cricket keeps growing with age. And when I find people around me who share the same thinking, it is always a great time to spend some moments with them. As far as this tournament is concerned, as Naushad sir said, the players and all of us must realize that we are part of a history now. ಕಲಬುರಗಿ ನಗರದ ಹಳೆ ಜೇವರ್ಗಿ ರಸ್ತೆಯ ತೋಷ್ನಿವಾಲಾ ಕಾಂಪ್ಲೆಕ್ಸ್ನಲ್ಲಿ ಓಂ ಸಾಯಿ ಆಯುರ್ವೇದ ಹೆಲ್ತ್ ಮತ್ತು ವೆಲ್ನೆಸ್ ಸೆಂಟರ್ನ ಉದ್ಘಾಟನಾ ಸಮಾರಂಭ ಜರುಗಿತು. ಕಲಬುರಗಿ ನಗರದ ಹಳೆ ಜೇವರ್ಗಿ ರಸ್ತೆಯ ಬ್ಯಾಂಕ್ ಆಫ್ ಬರೋಡಾ ಎದುರುಗಡೆಯ ರಾಠಿ ಆಸ್ಪತ್ರೆಯ ಪಕ್ಕದಲ್ಲಿ ಇರುವ ತೋಷ್ನಿವಾಲಾ ಕಾಂಪ್ಲೆಕ್ಸ್ ನಲ್ಲಿ ಓಂ ಸಾಯಿ ಆಯುರ್ವೇದ ಹೆಲ್ತ್ ಮತ್ತು ವೆಲ್ನೆಸ್ ಸೆಂಟರ್ನ ಉದ್ಘಾಟನಾ ಸಮಾರಂಭ ಜರುಗಿತು. ಇದೇ ಸಂದರ್ಭದಲ್ಲಿ ಮಾಲೀಕರಾದ ಮಧು ಠಾಕೂರ್ ಹಾಗೂ ವೀರಭದ್ರಪ್ಪ ಅರಿಕೇರಿ ಅವರು ಸೆಂಟರ್ ಕುರಿತು ವಿವರಣೆ ನೀಡಿದರು. ಇದರ ಉದ್ಘಾಟಕರಾಗಿ ಶ್ರೀಧರ್ ರತ್ನಗಿರಿ, ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರು ಹಾಗೂ ಸಿದ್ದು ಮಾಲಿ ಪಾಟೀಲ್, ಎಸ್ಎಚ್ಪಿಎಲ್ ಪ್ರೆಸಿಡೆಂಟಲ್ ಕ್ಲಬ್ ನಿರ್ದೇಶಕರು ಆಗಮಿಸಿದ್ದರು. ಅತಿಥಿಗಳಾಗಿ ಸುರೇಶ್ ರಂಗದಾಳ್, ಸೂರ್ಯಕಾಂತ್ ಫುಲಾರೆ, ಚಂದ್ರಕಾಂತ್ ಕುಂಸಿ, ಮಲ್ಲಿಕಾರ್ಜುನ್ ಘನಾತೆ, ಉಮೇಶ್ ಎಸ್ಪಿ ಸೇರಿದಂತೆ ಇತರರು ಆಗಮಿಸಿದ್ದರು. ಎಲ್ಲರಿಗೂ ನಮಸ್ಕಾರ. ನಾವು ಇವತ್ತು ಒಂದು ಆಯುರ್ವೇದಿಕ್ ಸೆಂಟರನ್ನು ಉದ್ಘಾಟನೆ ಮಾಡಿದ್ದೀವಿ. ಎಲ್ಲರೂ ಹೆಲ್ತ್ ಒಳ್ಳೆಯದಿರಲಿ ಅಂತ ಇದೊಂದು ಸೆಂಟ್ರನ್ನು ಉದ್ಘಾಟನೆ ಮಾಡಿದ್ದೀವಿ. ನಮ್ಮ ಕಡೆ ಎಲ್ಲ ಹೆಲ್ತ್ ಪ್ರಾಡಕ್ಟ್ಗಳು ದೊರೆಯುತ್ತವೆ. ಆಮೇಲೆ ಇವತ್ತು ನಾಳೆ ಎಲ್ಲ ಕೆಮಿಕಲ್ ಇರೋದ್ರಲ್ಲಿಂತ ಎಲ್ಲರ ಹೆಲ್ತ್ ಹಾಳಾಗ್ತಿದೆ. ಅದ್ರ ಸಲುವಾಗಿ ಇದೊಂದು
ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ವಿಚಾರ ಮಾಡಿ ಇದೊಂದು ಹರ್ಬಲ್ ಪ್ರಾಡಕ್ಟ್ಸ್ಗಳು ನಮ್ಮ ಕಡೆ ದೊರೆಯುತ್ತವೆ. ಆಮೇಲೆ ಸ್ಕಿನ್ ಸಲುವಾಗಿ, ಹೇರ್ಸ್ ಸಲುವಾಗಿ ಇದೆಲ್ಲ ಪ್ರಾಡಕ್ಟ್ಸ್ಗಳು ಇವೆ ನಮ್ಮ ಕಡೆ. ಫೇಶಿಯಲ್ ಕಿಟ್ ಇದೆ, ಆಮೇಲೆ ಕ್ರೀಮ್ಗಳಿವೆ, ಅಲ್ವೇರಾ ಜೆಲ್ ಇದೆ, ಆಮೇಲೆ ಪೇಸ್ಟ್, ಹಲ್ಲು ನೋವಿನ ಸಲುವಾಗಿ ಟೂತ್ಪೇಸ್ಟ್ಗಳಿವೆ, ಆಮೇಲೆ ಎಲ್ಲ ಹೇರ್ ಸಿರಮ್, ಹೇರ್ ಆಯಿಲ್ ಎಲ್ಲ ಪ್ರಾಡಕ್ಟ್ ಇವೆ. ಹೇರ್ ಕಲರ್ ಇದೆ, ಎಲ್ಲ ಇದೆ. ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಒಂದು ಶುಭ ಸಂದರ್ಭದಲ್ಲಿ ಭಾಳ ವಿಶೇಷವಾದಂಥ ಒಂದು ದಿನ ಇವತ್ತು. ಸ್ನೇಹಿತರಾಗಿರ್ತಕ್ಕಂಥ ಮಧು ಠಾಕೂರ್ ಮೇಡಮ್ ಅವರು ಓಂ ಸಾಯಿ ಆಯುರ್ವೇದಿಕ್ ಆ್ಯಂಡ್ ವೆಲ್ನೆಸ್ ಸೆಂಟ್ರನ್ನು ಇವತ್ತು ಓಪನ್ ಮಾಡಿದರೆ ಕಲಬುರಗಿ ಜನತೆಗೆ ಒಂದು ಉಪಯೋಗವಾಗಲಿ ಅಂತೇಳಿ ಇವತ್ತು ಅವರಿಗೆ ಈ ಸಂದರ್ಭದಲ್ಲಿ ಶುಭ ಕೋರುತ್ತಾ, ಅವರು ಖ್ಯಾತ ಗಾಯಕರು ಸಹ. ಸೊ ವಿಶೇಷವಾಗಿ ಈ ಒಂದು ಅಂಗಡಿ ಓಂ ಸಾಯಿ ಆಯುರ್ವೇದಿಕ್ ಮತ್ತು ವೆಲ್ನೆಸ್ ಸೆಂಟರ್ನಲ್ಲಿ ಸಾಕಷ್ಟು ಆಯುರ್ವೇದಿಕ್ ಬೇಸ್ಡ್ ಉತ್ಪನ್ನಗಳು ನಮ್ಮ ಕಡೆ ಈ ಒಂದು ಮೇಡಮ್ ಅವ್ರ ಶಾಪಲ್ಲಿ ಸಿಗುತ್ತೆ. ಸೊ ಅದರಿಂದ ಈಗಾಗಲೇ ಮೇಡಮ್ ಅವರು ಹೇಳಿದ ಹಾಗೆಯೇ ಇವತ್ತೇನು ಮನುಷ್ಯನಿಗೆ ಕಾಯಿಲೆಗಳು ಬರ್ತಾಯಿದೆ, ವಿಪರೀತವಾದಂಥ ಕಾಯಿಲೆಗಳು, ಇವತ್ತು ಆ ಕಾಯಿಲೆಗಳಿಂದ ಮುಕ್ತಿ ಹೊಂದಲಿಕ್ಕೆ ಇವತ್ತು ಆಯುರ್ವೇದ ನಮ್ಮ ವಂಶ ಪಾರಂಪರಿಕವಾಗಿ ಬಂದಿರತಕ್ಕಂಥ ಒಂದು ಆಯುರ್ವೇದಿಕ್ ಪದ್ಧತಿ. ಅದರಲ್ಲಿ ಸಿಗ್ತಕ್ಕಂಥ ಎಲ್ಲ ದಿನನಿತ್ಯ ಬೆಳಗ್ಗೆ ಎದ್ದು ರಾತ್ರಿ ಮಲಗೋವರೆಗೆ ನಾವು ದಿನನಿತ್ಯ ಏನು ಬಳಕೆ ಮಾಡ್ತೀವಿ ಎಲ್ಲ ಉತ್ಪನ್ನಗಳು ನಮ್ಮ ಕಡೆ ಸಿಗ್ತವೆ. ವಿಶೇಷವಾಗಿ ಜ್ಯೂಸ್ ಫಾರ್ಮಲ್ಲಿ ನಮ್ಮಲ್ಲಿ ಪ್ರಾಡಕ್ಟ್ಗಳಿವೆ. ಮಲ್ಟಿಬೆರಿ ಜ್ಯೂಸ್ ಅಂತ ಒಂದು ಎಸ್ಪಲ್ಸ್ ಅಂತ ಒಂದು ವಂಡರ್ಫುಲ್ ಆಗಿರ್ತಕ್ಕಂಥ ಜ್ಯೂಸ್ ಇದೆ. ಅದ್ರ ಜೊತೆಗೆ ರೆಡ್ ಅಲೋವೆರಾ ಜ್ಯೂಸು, ಈ ಥರ ಬೇರೆ ಬೇರೆ ಜ್ಯೂಸಸ್ಸು ಮತ್ತು ಕ್ಯಾಪ್ಸುಲು, ಟ್ಯಾಬ್ಲೆಟ್ಸು ಫಾರ್ಮ್ಸಲ್ಲಿ ಮತ್ತು ಇನ್ನಿತರ ಡೈಲಿ ಗುಡ್ ಮಾರ್ನಿಂಗ್ ಟು ಗುಡ್ ಬ್ಯಾಕ್ ಪೇನ್ಗೋಸ್ಕರ ಆಗಿರ್ಬೋದು, ಜಾಯಿಂಟ್ ಪೇನ್ಸ್ಗೋಸ್ಕರ ಆಗಿರ್ಬೋದು, ಎಲ್ಲ ಗುಡ್ ಮಾರ್ನಿಂಗ್ ಟು ಗುಡ್ ನೈಟ್ A to Z ಉತ್ಪನ್ನಗಳು ನಮ್ಮ ಒಂದು ಮೇಡಮ್ ಅವರ ಶಾಪಲ್ಲಿ ಸಿಗುತ್ತೆ. ಸೊ ಈ ಒಂದು ಅಂಗಡಿ ಮಾಡಿರೋದು ಉದ್ದೇಶ ಅಂದರೆ ಕಲಬುರಗಿ ಜನತೆಗೆ ಇದು ಉಪಯೋಗ ಆಗಲಿ, ಕಲಬುರಗಿ ಜನತೆ ಈ ಒಂದು ಅವರು ಜೀವನವಿಡೀ ಆರೋಗ್ಯವಾಗಿರಲಿ ಅನ್ನೋ ಒಂದು ದೃಷ್ಟಿಯಿಂದ ಮೇಡಮ್ ಅವರು ಇದನ್ನು ಓಪನಿಂಗ್ ಮಾಡಿದ್ದಾರೆ. ಎಲ್ಲರೂ ಇದನ್ನು ಸದುಪಯೋಗ ಪಡ್ಕೊಳ್ಬೇಕಂತೇಳಿ ತಮ್ಮಲ್ಲಿ ಹೃತ್ಪೂರ್ವಕವಾದ ಮನವಿ ಮಾಡಿಕೊಳ್ಳುತ್ತಾ, ಓಂ ಸಾಯಿ ಆಯುರ್ವೇದಿಕ್ ಆ್ಯಂಡ್ ವೆಲ್ನೆಸ್ ಸೆಂಟ್ರಲ್ಲಿ ಬಯೋಮ್ಯಾಗ್ನೆಟಿಕ್ ಬ್ರಾಸ್ಲೆಟ್ ಅನ್ನೋ ಒಂದು ಉತ್ಪನ್ನ, ಒಂದು ವಂಡರ್ಫುಲ್ ಆಗಿರ್ತಕ್ಕಂಥ ಒಂದು ಪ್ರಾಡಕ್ಟು, ಜೊತೆಗೇ ಬಯೋಮ್ಯಾಗ್ನೆಟಿಕ್ ಮ್ಯಾಟರ್ ಬೆಡ್ ಕೂಡ ಸಿಗುತ್ತೆ ನಮ್ಮಲ್ಲಿ ನಮ್ಮ ಶಾಪಲ್ಲಿ. ಅದರಿಂದ ಬಯೋಮ್ಯಾಗ್ನೆಟ್ಸ್ ನಮ್ಮ ಬಾಡಿಗೆ ಟಚ್ ಆಗೋದ್ರಿಂದ ಆ ಬ್ರಾಸ್ಲೈಟ್ ನಮ್ಮ ಕೈಯಲ್ಲಿ ಹಾಕಿದರೆ ಅದು ಒಂಥರ ಭಾಳ ಲಕಲಕ ಅಂತ ಹೊಳೆಯುತ್ತೆ ಅದು. ಅದರಿಂದ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ಮೆಂಟ್ ಆಗ್ತದೆ. ಆಮೇಲೆ ಆಕ್ಸಿಜನ್ ಕ್ಯಾರಿಂಗ್ ಕೆಪಾಸಿಟಿ ಕೂಡ ಜಾಸ್ತಿ ಆಗ್ತದೆ. ಅದರಿಂದ ನೋವುಗಳು, ಯಾವುದೇ ಥರದ ನೋವುಗಳನ್ನು ಕಂಟ್ರೋಲ್ ಮಾಡ್ಕೊಳ್ಬೋದು, BP-ಯನ್ನು ಹತೋಟಿಗೆ ತರ್ಬೋದು ಅಂಥ ಒಂದು ಬಯೋಮ್ಯಾಗ್ನೆಟಿಕ್ ಬ್ರಾಸ್ಲೈಟು. ಮ್ಯಾಗ್ನೆಟು ನಮ್ಮ ದೇಹಕ್ಕೆ ಟಚ್ ಆಗಬೇಕು, ಆದರೆ ಇತ್ತೀಚಿನ ದಿನಗಳಲ್ಲಿ ಮ್ಯಾಗ್ನೆಟು ಬರಿಗಾಲಲ್ಲಿ ತಿರುಗಾಡ್ತಾ ಇಲ್ಲ, ನಾವು ಮ್ಯಾಗ್ನೆಟ್ ನಮ್ಮ ದೇಹಕ್ಕೆ ಟಚ್ ಆಗ್ತಾ ಇಲ್ಲ. ಅದು ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness. ಕಲಬುರಗಿ ನಗರದ ಸಂಚಾರಿ ಪೊಲೀಸ್ ಇಲಾಖೆಯ ವತಿಯಿಂದ ರಸ್ತೆ ಸುರಕ್ಷತಾ ಮಾಸಾಚರಣೆ 2026 ಹಮ್ಮಿಕೊಂಡಿರುವ ಹಿನ್ನೆಲೆಯಲ್ಲಿ ಇಂದು ಕಲಬುರಗಿ ನಗರದ ಸ್ಪಾರ್ಕಲ್ ಇಂಟರ್ನ್ಯಾಷನಲ್ ಶಾಲೆಯ ವತಿಯಿಂದ ಸಂಚಾರ ಜಾಗೃತಿ ವಾಕಥಾನ್ ಆಯೋಜಿಸಲಾಗಿತ್ತು. ಸ್ಪಾರ್ಕಲ್ಸ್ ಇಂಟರ್ನ್ಯಾಷನಲ್ ಶಾಲೆಯ ವತಿಯಿಂದ ರಸ್ತೆ ಸುರಕ್ಷತೆ ಮತ್ತು ಸಂಚಾರ ಜಾಗೃತಿ ಕಾರ್ಯಕ್ರಮ ನಡೆಸಲಾಯಿತು. ಇದರಲ್ಲಿ ಶಾಲಾ ಆವರಣದಿಂದ ರಾಮ ಮಂದಿರ ವೃತ್ತದವರೆಗೆ ಜಾಗೃತಿ ರ್ಯಾಲಿ ನಡೆಯಿತು. ಈ ಕಾರ್ಯಕ್ರಮವನ್ನು ಕಲಬುರಗಿ ನಗರ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ SD IPS ಅವರು ಉದ್ಘಾಟಿಸಿದರು. ಅವರು ರಸ್ತೆ ಸುರಕ್ಷತೆಯ ಮಹತ್ವ ಮತ್ತು ಸಂಚಾರ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವ ಬಗ್ಗೆ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದರು. ತಮ್ಮ ಭಾಷಣದಲ್ಲಿ ಪಾದಚಾರಿಗಳು ಮತ್ತು ಭವಿಷ್ಯದ ಚಾಲಕರಾಗಿ ಜವಾಬ್ದಾರಿಯುತ ನಡವಳಿಕೆಯನ್ನು ಅವರು ಒತ್ತಿ ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಕಲಬುರಗಿ ನಗರದ ಅಪರಾಧ ಮತ್ತು ಸಂಚಾರ ಉಪ ಪೊಲೀಸ್ ಆಯುಕ್ತರಾದ ಪ್ರವೀಣ್ ನಾಯಕ್, ಕಲಬುರಗಿ ಪೊಲೀಸ್ ACP CAR ಮೊಹಮ್ಮದ್ ಸರ್ದಾರ್,
ಸಂಚಾರ ವಿಭಾಗ 1ರ ವೃತ್ತ ನಿರೀಕ್ಷಕರಾದ ಶಕೀಲ್ ಅಂಗಡಿ ಮತ್ತು ಸ್ಟೇಷನ್ ಬಜಾರ್ ಪೊಲೀಸ್ ಠಾಣೆಯ ವೃತ್ತ ನಿರೀಕ್ಷಕರಾದ ಗುರು ಪಾಟೀಲ್ ಉಪಸ್ಥಿತರಿದ್ದರು. ಶಾಲಾ ಆಡಳಿತ ಮಂಡಳಿಯನ್ನು ಪ್ರತಿನಿಧಿಸಿ ಆಡಳಿತ ಅಧಿಕಾರಿ ಡಾಕ್ಟರ್ ದಿಲ್ನಾಜ್ ಮುಜೀಬ್, ನಿರ್ದೇಶಕ ಅಮನ್ ಮುಜೀಬ್ ಮತ್ತು ಪ್ರಾಂಶುಪಾಲರಾದ ರಾಬಿ ಎಕೆ, ಸಿಬ್ಬಂದಿ ಸದಸ್ಯರು ಮತ್ತು ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದರು. ಸಂಚಾರ ನಿಯಮಗಳು, ಸುರಕ್ಷಿತ ರಸ್ತೆ ಅಭ್ಯಾಸಗಳು ಮತ್ತು ಜವಾಬ್ದಾರಿಯುತ ನಾಗರಿಕ ನಡವಳಿಕೆಯ ಬಗ್ಗೆ ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರಿಗೆ ಶಿಕ್ಷಣ ನೀಡುವುದು, ಯುವ ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರಲ್ಲಿ ರಸ್ತೆ ಸುರಕ್ಷತೆಯ ಸಂಸ್ಕೃತಿಯನ್ನು ಬೆಳೆಸುವುದು ಈ ಜಾಗೃತಿ ರ್ಯಾಲಿಯ ಉದ್ದೇಶವಾಗಿದೆ. Today is a very special day for us at Sparkles International School as we observe the Road Safety Month of 2026 together. Road safety is not just a rule written in books. It is a habit. It is a responsibility, and most importantly, it is a way of showing care for our own life and for the lives of others. Every day we use the road to come to school, to go home, to travel with our families. But many accidents happen not because people don't know the rules, it's because people don't follow it. So today, let us remember very simple things. Wear a helmet, wear a seatbelt, do not use a phone while driving, respect traffic signals, and always respect the zebra crossing. Children, you are not just students, you are ambassadors of safety. When you tell your parents to wear a helmet or stop at a signal, you're saving a life. To our guests, let us set the example, because children learn from what we do more than from what we say. I sincerely thank the Kalburgi City Police and the Traffic Police for guiding us and partnering with us and in this important awareness program. Together we can build a safer city and safer future. Let us promise today. ಈ ಒಂದು ಕಾರ್ಯಕ್ರಮದ ಮುಖ್ಯ ರೂವಾರಿಗಳು ತಾವು ಮಕ್ಕಳು ತಮ್ಮಗಳಿಗೆ ತಮ್ಮ ತಂದೆ ತಾಯಿಯವರು ತಮ್ಮ ಸಂಬಂಧಿಕರು ಎಲ್ಲರೂ ಈ ಒಂದು ಶಾಲಾ ಇದಕ್ಕೆಲ್ಲ ಕಳಿಸ್ಕೊಡ್ತಾರೆ. ಇತ್ತೀಚಿನ ದಿನಗಳಲ್ಲಿ ನಾವು ಸಂಚಾರ ಹಾಗೂ ಇತರೆ ಎಲ್ಲ ಯಾವುದೇ ಹೋಗ್ಬೇಕಾದ್ರೂ ಸಹಿತ ತಮ್ಮಿಂದ ಸ್ಟಾರ್ಟ್ ಆಗುತ್ತೆ. ಸ್ಕೂಲ್ ಬರಬೇಕಾದ್ರೆ ಸೈಕಲಲ್ಲಿ ಬರ್ತೀರಾ. ತಮ್ಮ ವಯಸ್ಸು ಆಡುವ ವಯಸ್ಸಿನ ತಮ್ಮ ಉದ್ದೇಶ ಏನಿದೆ ಅಂದರೆ ನಾವು ಈಗಲೇ ಬೈಕ್ ಓಡಿಸ್ಬೇಕು, ಈಗಲೇ ಕಾರ್ ಓಡಿಸ್ಬೇಕಂತಕ್ಕಂಥ ಒಂದು ಅಡ್ವಾನ್ಸ್ ಮೈಂಡ್ ಎಲ್ಲ ನಿಮಗೆಲ್ಲ ಇದೆ. ಅದಕ್ಕೆ ರಾಜ್ಯ ಸರ್ಕಾರದಿಂದ ಒಂದು ವಯಸ್ಸನ್ನು ಫಿಕ್ಸ್ ಮಾಡಿದ್ದಾರೆ. ಕಡ್ಡಾಯವಾಗಿ 18 ವರ್ಷ ಮೇಲ್ಪಟ್ಟಿರಬೇಕು, 21 ವರ್ಷ ಒಟ್ಟು 18 ವರ್ಷದ ಮೇಲ್ಪಟ್ಟಿರೋ ಲೈಸೆನ್ಸ್ ಹೊಂದಿರಬೇಕು. ಅಂಥವ್ರಿಗೆ ಮಾತ್ರ ಒಂದು ದ್ವಿಚಕ್ರ ವಾಹನವನ್ನು ಕಾರನ್ನು ಬಳಸಬೇಕು ಅಂತಕ್ಕಂಥದ್ದು. ಅದು ಬಳಸಬೇಕಾದ್ರೂ ಸಹಿತ ಲೈಸೆನ್ಸ್ ಇರಬೇಕು, ಹೆಲ್ಮೆಟ್ ಇರಬೇಕು, ಟ್ರಿಬಲ್ ರೈಡಿಂಗ್ ಹೋಗಬಾರ್ದು. ನಾವೆಲ್ಲ ಏನು ಮಾಡಬಾರ್ದು ಅಂತಂತ ಹೇಳ್ತೀವಿ, ಅದನ್ನೆಲ್ಲ ನಿಮ್ಮ ಅಣ್ಣ ತಮ್ಮಂದರು ನೀವುಗಳು ಅದನ್ನೇ ಮಾಡ್ತೀರಾ. ಹೆಲ್ಮೆಟ್ ಹಾಕಬಾರ್ದು, four wheeler without following road safety. Can we make it? You should make your parents, your elder brothers or sisters, if they are having a two-wheeler, they should not leave without wearing helmet. What are all the placards, whatever you are wearing, if you ensure and if you make your friends in the campus, they also taking the responsibility that none of their family members, not only parents, any elder family members, relatives, nobody gets out of home without practicing or without taking precautions. Can we do that? How to follow it? You come to school by bus or your parents drop you here? Parents as well as bus. So bus we don't have issues. So how many of you are coming by along with your parents? Many. How many of you wear helmet? Don't you need helmet or not? So I will give 1 week time. The change should begin from us, correct? If this Sparkles International School, the management and student friends, if you decide to be that model for other school, other educational institutions, we will tell very proudly we had visited to the school on this day, and after a gap of 1 week when we looked back,
we have seen significant change in the way they are adhering to the traffic rules. ಕವಿರಾಜ ಮಾರ್ಗ ಕುರಿತು ಒಂದು ದಿನದ ರಾಜ್ಯ ಮಟ್ಟದ ವಿಚಾರ ಸಂಕಿರಣವು ಇಂದು ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಹರಿಹರ ಸಭಾಂಗಣದಲ್ಲಿ ಜರುಗಿತು. ಕವಿರಾಜ ಮಾರ್ಗ ಕುರಿತು ಒಂದು ದಿನದ ರಾಜ್ಯ ಮಟ್ಟದ ವಿಚಾರ ಸಂಕಿರಣವು ಕರ್ನಾಟಕ ಸರ್ಕಾರದ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಬೆಂಗಳೂರು, ಕಲಬುರಗಿ ಸಾಂಸ್ಕೃತಿಕ ಪ್ರತಿಷ್ಠಾನ ಕಲಬುರಗಿ ಹಾಗೂ ಕನ್ನಡ ಅಧ್ಯಯನ ಸಂಸ್ಥೆ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿ ಇವರ ಸಂಯುಕ್ತ ಆಶ್ರಯದಲ್ಲಿ ಕನ್ನಡದ ಮೊಟ್ಟ ಮೊದಲ ಲಕ್ಷಣ ಗ್ರಂಥವಾಗಿರುವ ಕವಿರಾಜ ಮಾರ್ಗ ಕ್ರಿಸ್ತಶಕ 850 ಕುರಿತು ಒಂದು ದಿನದ ರಾಜ್ಯ ಮಟ್ಟದ ವಿಚಾರ ಸಂಕಿರಣವನ್ನು ದಿನಾಂಕ 29 ಜನವರಿ 2026 ಗುರುವಾರದಂದು ಬೆಳಗ್ಗೆ 10:45 ಗಂಟೆಗೆ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಹರಿಹರ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ವಿಚಾರ ಸಂಕಿರಣವನ್ನು ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಕುಲಸಚಿವರಾದ ಪ್ರೊಫೆಸರ್ ರಮೇಶ್ ಲಂಡನ್ಕರ್ ಉದ್ಘಾಟಿಸಿದರು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಡಾಕ್ಟರ್ ಪುರುಷೋತ್ತಮ್ ಬಿಳಿಮಲೆ ಅಧ್ಯಕ್ಷರು, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಬೆಂಗಳೂರು ಇವರು ವಹಿಸಿದ್ದರು. ಆಶಯ ನುಡಿಗಳನ್ನಾಡಲು ಪ್ರೊಫೆಸರ್ ಎಚ್.ಟಿ. ಪೋತೆ, ಡೀನ್, ಕಲಾನಿಕಾಯ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿ ಇವರು ಆಗಮಿಸಿದ್ದರು. ಮುಖ್ಯ ಅತಿಥಿಗಳಾಗಿ ವಿರುಪಣ್ಣ ಕಲ್ಲೂರು ಸದಸ್ಯರು, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಬೆಂಗಳೂರು, ಡಾಕ್ಟರ್ ಸಿದ್ದರಾಮ್ ಹುನ್ಕಲ್ ಸದಸ್ಯರು, ಕನ್ನಡ ಸಾಹಿತ್ಯ ಅಕಾಡೆಮಿ ಬೆಂಗಳೂರು, ಮಹಿಪಾಲ್ ರೆಡ್ಡಿ ಮುನ್ನೂರು ಮಾಜಿ ಅಧ್ಯಕ್ಷರು, ಕನ್ನಡ ಸಾಹಿತ್ಯ ಪರಿಷತ್ ಕಲಬುರಗಿ ಇವರು ಆಗಮಿಸಿದ್ದರು. ಪ್ರಾಸ್ತಾವಿಕ ನುಡಿಗಳನ್ನಾಡಲು ಬಿಎಚ್ ನಿರುಗುಡಿ ಅಧ್ಯಕ್ಷರು, ಕಲಬುರಗಿ ಸಾಂಸ್ಕೃತಿಕ ಪ್ರತಿಷ್ಠಾನ ಕಲಬುರಗಿ ಇವರು ಆಗಮಿಸಿದ್ದರು. ಗೋಷ್ಠಿ 1 ಮಧ್ಯಾಹ್ನ 12:30ರಿಂದ 1:30 ಕವಿರಾಜ ಮಾರ್ಗದ ವೈಶಿಷ್ಟ್ಯ ಕುರಿತು ಡಾಕ್ಟರ್ ಭಾಗ್ಯಜ್ಯೋತಿ ಸಹ ಪ್ರಾಧ್ಯಾಪಕರು, ಕವಿರಾಜ ಮಾರ್ಗದ ಭಾಷೆಯ ಕುರಿತು ಡಾಕ್ಟರ್ ನಾಗೇಂದ್ರ ಮಸೂತಿ ಹಿರಿಯ ಸಾಹಿತಿಗಳು ಮಾತನಾಡಿದರು. ಅಧ್ಯಕ್ಷತೆಯನ್ನು ಡಾಕ್ಟರ್ ಶ್ರೀಶೈಲ್ ನಾಗರಾಳ್ ಹಿರಿಯ ಸಾಹಿತಿಗಳು ವಹಿಸಿದ್ದರು. ಗೋಷ್ಠಿ 2 ಮಧ್ಯಾಹ್ನ 2:30ರಿಂದ 3:30 ಕವಿರಾಜ ಮಾರ್ಗದ ಜಾನಪದೀಯ ಅಂಶಗಳ ಕುರಿತು ಡಾಕ್ಟರ್ ಚಿ.ಸಿ. ನಿಂಗಣ್ಣ ಹಿರಿಯ ಸಾಹಿತಿಗಳು, ಕವಿರಾಜ ಮಾರ್ಗ ನಾಡು ನಾಡವರ ಕಾವ್ಯ ಕುರಿತು ಡಾಕ್ಟರ್ ಚಿದಾನಂದ ಚಿಕ್ಮಠ್ ಸಹಾಯಕ ಪ್ರಾಧ್ಯಾಪಕರು, ಶರಣಬಸವ ವಿಶ್ವವಿದ್ಯಾಲಯ ಕಲಬುರಗಿ ಇವರು ಮಾತನಾಡಿದರು. ಅಧ್ಯಕ್ಷತೆಯನ್ನು ಡಾಕ್ಟರ್ ಸೂರ್ಯಕಾಂತ್ ಸುಜಾತ್ ಹಿರಿಯ ಸಾಹಿತಿಗಳು ವಹಿಸಿದ್ದರು. ಈ ಸಂದರ್ಭದಲ್ಲಿ ಕನ್ನಡ ಭಾಷೆ, ಸಾಹಿತ್ಯ ಮತ್ತು ಸಂಸ್ಕೃತಿಯಲ್ಲಿ ಆಸಕ್ತಿ ಹೊಂದಿರುವ ಸಂಶೋಧಕರು, ಅಧ್ಯಾಪಕರು, ವಿದ್ಯಾರ್ಥಿಗಳು, ಆಯೋಜಕರಾದ ಬಿಎಚ್ ನಿರುಗುಡಿ ಹಾಗೂ ಡಾಕ್ಟರ್ ಸಂತೋಷ್ ಹಾನಗಲ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಇದನ್ನ ಕಾಲದೃಷ್ಟಿಯಿಂದ ನೋಡಿದಾಗ ಇದರ ಭಾಷೆ ಯಾವುದು ಅಂದರೆ ಪಂಪ ಪೂರ್ವ ಅಂತ ನಾವು ಕವಿಯ ದೃಷ್ಟಿಯಿಂದ ಹೇಳ್ತೀವಿ. ಭಾಷೆ ದೃಷ್ಟಿಯಿಂದ ನೋಡಿದಾಗ ಇದನ್ನು ಹಳೆಗನ್ನಡದ ಏನಿದೆಯಲ್ಲ ಅದರ ಪೂರ್ವದ ಹಳೆಗನ್ನಡದ ಭಾಷೆ ಇದೆ. ಅಂದರೆ ಒಬ್ಬ ಪಂಪ ಹೇಳುವಂಥ, ಒಬ್ಬ ರನ್ನ ಹೇಳುವಂತಹ, ಒಬ್ಬ ಜನ್ನ ಹೇಳುವಂಥ ಭಾಷೆಗಿಂತಲೂ ಭಿನ್ನವಾದದ್ದು ಅಂತ. ಹಾಗಿದ್ದಾಗ ಒಬ್ಬ ಕವಿರಾಜ ಮಾರ್ಗಕಾರ ಯಾವಾಗಲೂ ಅಧ್ಯಕ್ಷರು ನಿಲ್ಲಿಸ್ಬೋದು, ನಮಗೆಲ್ಲ 40 ನಿಮಿಷ ಹೋಗಂಗದೆ, ಯಾವಾಗಲೂ ನಿಲ್ಲಿಸ್ಬೋದು, ನಮ್ಮ ಅಧ್ಯಕ್ಷರು ನಿಲ್ಲಿಸ್ತಾರೆ. ಈ ಪೂರ್ವದ ಹಳೆಗನ್ನಡದ ಭಾಷೆಯ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳಾರ್ದೇ ಒಬ್ಬ ಕವಿರಾಜ ಮಾರ್ಗಕಾರ ನಮ್ಗೆ ಅರ್ಥ ಆಗಂಗಿಲ್ಲ. ಇದು ನಮ್ಗೆ ಅರ್ಥ ಆಗಬೇಕು. ಯಾವುದೊಂದು ಭಾಷೆಯನ್ನು ಬಗ್ಗೆ ನಾವು ಅಧ್ಯಯನಕ್ಕೆ ತೊಡಗಿದಾಗ ಒಂದು ಕಾಲ, ಎರಡನೇದು ಪ್ರದೇಶ. ಯಾವ ಪ್ರದೇಶದ ಕವಿ ಇದ್ದಾನೆ, ಕನ್ನಡ ಇದೆ ಗೊತ್ತು ಮಾಡ್ಕೊಳ್ಬೇಕು, ಮತ್ತು ಯಾವ ಕಾಲದ ಕನ್ನಡ, ಎರಡು ಬೇಸಿಕ್ ಪ್ರಿನ್ಸಿಪಲನ್ನು ಇಟ್ಕೊಂಡು ನಾವು ಆ್ಯಸ್ ಎ ಡಿಸ್ಕ್ರಿಪ್ಟಿವ್ ಗ್ರಾಮರನ್ನು ಅಥವಾ ಡಿಸ್ಕ್ರಿಪ್ಟಿವ್ ಲಿಂಗ್ವಿಸ್ಟಿಕ್ಕನ್ನು ಆ ಅಪ್ರೋಚ್ಲಿಂದ ಈ ಸಂಗತಿಗಳನ್ನು ನೋಡಲಿಕ್ಕೆ ನಾನು ಪ್ರಯತ್ನ ಮಾಡ್ತಿದ್ದೀನಿ. ಈಗಾಗಲೇ ಹೇಳಿದರು 3 ಪರಿಚ್ಛೇದಗಳದಾವ ಅಂತ. ನಾ 3 ಹೇಳಲ್ಲ, ನಾವೊಂದು ಸ್ವಲ್ಪ ಜಿಪುಣ ತೆರನಾಗಿ ಒಂದೇ ನನಗೆ ಸಂಬಂಧಪಟ್ಟಂತ ಹೇಳ್ತಿದ್ದೀನಿ. ರಾಷ್ಟ್ರಕೂಟರ ಚಕ್ರವರ್ತಿ ಅಮೋಘ ವರ್ಷ ನೃಪತುಂಗನ ಆಸ್ಥಾನದಲ್ಲಿ ಆಸ್ಥಾನ ಕವಿಯಾಗಿರುವಂಥ ಶ್ರೀ ವಿಜಯ ಎನ್ನುವವನು 850ರ ಸುಮಾರಿನಲ್ಲಿ ಈ ಕೃತಿ ಆಗಿದೆ ಎನ್ನುವುದು ಚರಿತ್ರೆಕಾರರ ಅಭಿಪ್ರಾಯ. ಮಾನ್ಯಕೇಟ ಆ ಕಾಲದ ಕರ್ನಾಟಕದ ಅಥವಾ ದಕ್ಷಿಣ ಭಾರತದ ಬಹುದೊಡ್ಡ ಒಂದು ಸಾಮ್ರಾಜ್ಯ. ಆ ಸಾಮ್ರಾಜ್ಯದಲ್ಲಿ ಅನೇಕ ಕವಿಗಳ ಹಾಗೆ ಶ್ರೀ ವಿಜಯನು ಕೂಡ ಒಬ್ಬ. ಆತನಿಗೂ ಮತ್ತು ಚಕ್ರವರ್ತಿಗೂ ಇರತಕ್ಕಂಥ ಒಂದು ಸಂಬಂಧಗಳು, ಒಡನಾಟಗಳ ಕಾರಣಾರ್ಥವಾಗಿ ಈ ಕೃತಿ ಅಲ್ಲಿ ರಚನೆಗೊಂಡಿತು ಅನ್ನುವಂಥದ್ದು. ಕೆ.ಬಿ. ಪಾಠಕ್ ಅವರು ಇದನ್ನು ಮೊದಲನೇ ಬಾರಿಗೆ ಇದನ್ನು 1889ರಲ್ಲಿ ಇದನ್ನು ಪ್ರಕಟಪಡಿಸಿದರು. ಪುಸ್ತಕ ರೂಪದಲ್ಲಿ ಬಂತು.
ಆ ನಂತರದಲ್ಲಿ ಕವಿರಾಜ ಮಾರ್ಗದ ಅನೇಕ ಪಾಠಾಂತರಗಳು ಪ್ರಕಟಿತ ರೂಪದಲ್ಲಿ ಬಂದು ಅವುಗಳ ಮೇಲೆ ಲೇಖನಗಳು ಬಂದು, ಗ್ರಂಥಗಳು ಬಂದು, ವಿಮರ್ಶೆಗಳು ಬಂದು, ಸಂಶೋಧನೆಗಳು ಕೂಡ ಅದು. ಕನ್ನಡದ ಪ್ರಸಿದ್ಧ ಸಂಶೋಧಕರೆನಿಸಿಕೊಂಡಿರುವಂಥ ಡಾಕ್ಟರ್ ಎಂ ಕಲಬುರ್ಗಿ ಅವರು ಕವಿರಾಜ ಮಾರ್ಗ ಪರಿಸರದ ಕನ್ನಡ ಸಾಹಿತ್ಯ ಅನ್ನೋ ವಿಷಯವನ್ನಿಟ್ಟುಕೊಂಡು ಇಡೀ ಕವಿರಾಜ ಮಾರ್ಗದ ಒಂದು ಅವಲೋಕನವನ್ನು ಅವರು ಹೊಸ ಒಳನೋಟಗಳನ್ನು ಹೊರಗೆ ಹಾಕುವುದರ ಮೂಲಕ ಅದನ್ನು ಪ್ರಸ್ತುತಪಡಿಸಿದರು. ಒಂದು ತೋಟದಲ್ಲಿ ಹಲವು ಬಣ್ಣದೂಗಳು, ಅದರಂತೆ ನಮ್ಮ ದೇಶದಲ್ಲಿ ಹಲವು ಮತಗಳು. ಒಂದು ತೋಟದಲ್ಲಿ ಹಲವು ಬಣ್ಣದೂಗಳು, ಅದರಂತೆ ನಮ್ಮ ದೇಶದಲ್ಲಿ ಹಲವು ಮತಗಳು. ಆ ಹೂಗಳಂತೆ ಮತಗಳು ಮಕರಂದ ಬೀರಲಿ, ಆ ಹೂಗಳಂತೆ ಮತಗಳು ಸದ್ಭಾವ ಮೂಡಲಿ. ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ನಾವು ಮನೆಯ ಕಟ್ಟುವಾಗ ಭೂಮಿ ಜಾತಿ ಕೇಳಿತೆ, ನಾವು ಶ್ವಾಸ ಎಳೆಯುವಾಗ ಗಾಳಿ ಕುಲವು ಕೇಳಿತೆ. ಕವಿರಾಜ ಮಾರ್ಗದಲ್ಲಿ ಬರ್ತಕ್ಕಂಥ ಜಾನಪದೀಯ ಅಂಶಗಳು ಅಂತಕ್ಕಂಥದ್ದನ್ನು ಆ ವಿಚಾರ ಸಂಕಿರಣದ ಗೋಷ್ಠಿಯಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಜನಪದ ವಿಷಯ ಶಿಷ್ಟ ಸಾಹಿತ್ಯಕ್ಕೆ ಜನಪದವೇ ತಾಯಿಯ ಬೇರು ಅನ್ನುವ ಮಾತನ್ನು ಹೇಳೋದರ ಜೊತೆಗೆ ನಮ್ಮ BM ಶ್ರೀಕಂಠಯ್ಯನವರು ಹೇಳಿದ ಹಾಗೆ ಜನವಾಣಿ ಬೇರು ಕವಿವಾಣಿ ಹೂವು ಅನ್ನುವ ಮುಖ್ಯ ವಾಕ್ಯದೊಂದಿಗೆ ಶಿಷ್ಟ ಸಾಹಿತ್ಯಕ್ಕೆ ಜನಪದವೇ ಮೂಲ ಆಧಾರ. ಇಲ್ಲಿ ಕವಿರಾಜ ಮಾರ್ಗಕಾರನು ಕನ್ನಡದ ಪ್ರಾಚೀನ ಆದ್ಯ ಕೃತಿಯಾಗಿರ್ತಕ್ಕಂಥ ಶ್ರೀ ವಿಜಯನು ಕವಿರಾಜ ಮಾರ್ಗವನ್ನು ರಚಿಸುವುದರ ಮುಖಾಂತರ ಇದರ ಕಾಲವನ್ನು 850ರಿಂದ 70ರವರೆಗೆ ಅಂತೇಳಿ ಭಾಷಾ ಚರಿತ್ರಕಾರರು ಕೂಡ ನಿರ್ಧರಿಸಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಹೀಗಾಗಿ ಇದು ಕೇವಲ ಒಂದು ಲಕ್ಷಣ ಗ್ರಂಥವಷ್ಟೇ ಅಲ್ಲ, ಇದು ಕನ್ನಡ ನಾಡಿನ ಚಾರಿತ್ರಿಕ ಅಂಶಗಳನ್ನು ತಿಳಿಸ್ತಕ್ಕಂಥ ಗ್ರಂಥವಾಗಿದೆ. ಈ ಕೃತಿಯನ್ನು ಶ್ರೀ ವಿಜಯನು ಸಂಸ್ಕೃತದ ಕವಿ ದಂಡಿಯ ಕಾವ್ಯಾದರ್ಶದ ಅನುವಾದದೊಂದಿಗೆ ಇದ್ದರೂ ಕೂಡ ಕನ್ನಡದ ಮುಖಾಂತರ ಸ್ವತಂತ್ರ ಗ್ರಂಥವೆನಿಸಿಕೊಂಡಿರ್ತಕ್ಕಂಥ ಮೊಟ್ಟ ಮೊದಲ ಆದ್ಯ ಗ್ರಂಥ ಇದಾಗಿದೆ. ಹೀಗಾಗಿ ಇಲ್ಲಿ ಜನಪದ ಅಂತಕ್ಕಂಥದ್ದು ಜನರು ವಾಸವಾಗಿರತಕ್ಕಂಥ ಪ್ರದೇಶ ಅಂತ ಹೇಳ್ಬಿಟ್ಟು ಅರ್ಥ. ಜನಪದ ಸಾಹಿತ್ಯವು ಕೃತಕ ಉಡುಗೆ ತೊಡುಗೆಯಲ್ಲಿ ಉಡುಗೆಯ ಬೆಡಿಗೆ ಅಲ್ಲ, ಹಾಗೆ ಪ್ರಯತ್ನದ ಫಲವೂ ಅದು ಅಲ್ಲ, ಅದು ಅನುಭವದ ಆಳದಿಂದ ಮೂಡಿಬಂದ ಅಭಿವ್ಯಕ್ತಿಯಾಗಿದೆ. ಅಲ್ಲಿ ಫಲಾಪೇಕ್ಷೆ ಇರುವುದಿಲ್ಲ. ಅನಾಮಿಕತೆ, ಸರಳತೆ ಜನಪದ ಸಾಹಿತ್ಯದ ಮೂಲ ಸೂತ್ರಗಳು. ನೆಲಮೂಲ ಸಂಸ್ಕೃತಿಯ ವಾಸನೆ, ಮಣ್ಣಿನ ವಾಸನೆ, ಹತ್ತಾರು ಅಂಶಗಳು ಕವಿರಾಜ ಮಾರ್ಗದಲ್ಲಿ ಅಡಕವಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಕವಿರಾಜ ಮಾರ್ಗವನ್ನು ಬೇರೆ ಬೇರೆ ಹೊಳಹುಗಳಲ್ಲಿ ಗಮನಿಸೋದಕ್ಕೆ ಸಾಧ್ಯ ಅನ್ನುವ ಸತ್ಯವನ್ನು ಬೆಳಿಗ್ಗೆಯಿಂದ ಈಗಿನ ತನಕ ನಾವು ಕಂಡುಕೊಂಡಿದ್ದೀವಿ. ಇದು ಒಂದು ರೀತಿಯಲ್ಲಿ ನಾಳಿನ ಸಂಶೋಧಕರಿಗೆ, ಆಮೇಲೆ ನಮ್ಮಂಥ ಪ್ರಾಧ್ಯಾಪಕರಿಗೆ ನಾವೇನು ಒಂದು ಮಿತಿಯೊಳಗಡೆ ಪಾಠ ಮಾಡಿದ್ದೀವಿ ಕವಿರಾಜ ಮಾರ್ಗದ ಕುರಿತು, ಆ ಮಿತಿಯನ್ನು ಮೀರಿ ಇನ್ನೂ ಭಿನ್ನ ಭಿನ್ನವಾದಂಥ ಡೈಮೆನ್ಷನಲ್ಲಿ ಕವಿರಾಜ ಮಾರ್ಗವನ್ನು ನೋಡೋದಕ್ಕೆ ಸಾಧ್ಯ ಅನ್ನೋದನ್ನು ಹೇಳಿಕೊಟ್ಟಿರ್ತಕ್ಕಂಥ ಇವತ್ತಿನ ಕಾರ್ಯಕ್ರಮದ ಎಲ್ಲ ಪ್ರಾಧ್ಯಾಪಕರಿಗೆ, ಉಪನ್ಯಾಸಕರಿಗೆ ನಾನು ತುಂಬ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಇಂಥ ಕಾರ್ಯಕ್ರಮಗಳು ತುಂಬ ವಿಶೇಷವಾಗಿ ಹಳೆಗನ್ನಡ ಮತ್ತು ನಡುಗನ್ನಡ ಸಾಹಿತ್ಯದ ಸಂದರ್ಭದಲ್ಲಿ ಬಂದಿರುವಂಥ ಕೃತಿಗಳನ್ನು ಹೆಚ್ಚು ಆಳವಾಗಿ ಮತ್ತು ಭಿನ್ನ ಭಿನ್ನ ಮಗ್ಗುಲುಗಳಿಂದ ಅಧ್ಯಯನ ಮಾಡಬೇಕಾದಂಥ ಅವಶ್ಯಕತೆ ಇದೆ. ಅದು ಇವತ್ತಿನಿಂದ ಆರಂಭ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಒಬ್ಬ ಪ್ರಾಧ್ಯಾಪಕನಾಗಿ ನನ್ನ ಜೊತೆಗಿರೋ ಪ್ರಾಧ್ಯಾಪಕರ ಮಿತಿಗಳನ್ನು ನನ್ನ ಮಿತಿಗಳನ್ನು ಸೇರಿಸಿ ಹೇಳಿದೆ. ನಾವದಿಗೆ ಪಕ್ಕಕ್ಕೆ ಇರತಕ್ಕಂಥ ಡಾಕ್ಟರ್ ರಾಜೇಂದ್ರ ಎರ್ನಾಳೆ ಸರ್ ಅವರ ಜಾನಪದ ಲೋಕ ತುಂಬ ಅದ್ಭುತವಾಗಿ ಆ ಒಂದು ಲೋಕವನ್ನು ಕಟ್ಟಿಕೊಟ್ಟಿದ್ದಾರೆ ನಮ್ಮ ಭಾಗದೊಳಗೆ. ಮೈಸೂರಿನಲ್ಲಿ ಹೇಗೆ ಜಾನಪದ ಲೋಕ ಇದೆಯೋ HL ನಾಗೇಗೌಡರದು, ಹಾಗೆ ಕಲಬುರಗಿಯಲ್ಲಿ ಡಾಕ್ಟರ್ ರಾಜೇಂದ್ರ ಎರ್ನಾಳೆ ಸರ್ ಅವರು ಜಾನಪದ ಲೋಕವನ್ನು ಕಟ್ಟಿದ್ದಾರೆ. ಇವತ್ತು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಅವರಿಗೆ ತಮ್ಮೆಲ್ಲರ ವತಿಯಿಂದ
ಹಾರ್ದಿಕ ಸ್ವಾಗತವನ್ನು ಕೋರ್ತೇನೆ. ಅವರನ್ನು ಶಿವಶರಣಪ್ಪ ಸರ್ ಬಂದು ಅವರನ್ನು ಗೌರವಿಸಬೇಕಾಗಿ ಅವರಲ್ಲಿ ವಿನಂತಿ. ಕಾಳಗಿಯ ಕನ್ನಡದ ಪ್ರಾಧ್ಯಾಪಕರಾಗಿರ್ತಕ್ಕಂಥ ಮತ್ತು ಸಾಹಿತ್ಯದ ಕೃತಿಯನ್ನು ರಚನೆ ಮಾಡಿರ್ತಕ್ಕಂಥ ಶಿವಶರಣಪ್ಪ ಸರ್ ಅವ್ರನ್ನ ಗೌರವಿಸಬೇಕಾಗಿ ಅವರಲ್ಲಿ ವಿನಂತಿ. ಯಾಕೆ ಇದನ್ನು ಹೇಳಿದೆ ಅಂದಾಗ, ಒಂದು ಸಾರಿ ಸಮಾರೋಪ ಭಾಷಣ ಆದಮೇಲೆ ಬಹುಶಃ ಯಾವ ಭಾಷಣಗಳು ಇರೋದಿಲ್ಲ. ಒಂದು ಖುಷಿ ಸಂಗತಿ ಅಂದರೆ, ಕವಿರಾಜ ಮಾರ್ಗ ಕುರಿತು ನಾವು ವಿವಿಧ ಆಯಾಮಗಳಲ್ಲಿ ನೋಡಬೇಕು ಅಂತಕ್ಕಂಥ ಚಿಂತನೆ ಆಯ್ತು ಅಂತಕ್ಕಂಥದ್ದು ಭಾಳ ಸಂತೋಷದ ಸಂಗತಿ. ಜೊತೆಗೆ ಸಣ್ಣ ಒಂದೆರಡು ವಾದಿವಾದಗಳು ಬಂದವು. ಯಾವತ್ತೂ ಅವು ಬರೋವು ಒಳ್ಳೆಯ ಲಕ್ಷಣಗಳು. ಅವು ಬರದೇ ಇದ್ದರೆ ನಾವು ಇಲ್ಲಿ ತೊಡಗಿಸ್ಕೊಂಡಿಲ್ಲ ಅಂತ ಅರ್ಥ ಆಗ್ತದೆ. ಅದಕ್ಕೆ ನಮ್ಮ ಸಾಹಿತ್ಯದೊಳಗಿರೋದು ಸಂವಾದ ಅಂತಕ್ಕಂಥದ್ದು. ಬರೀ ವಾದ ಅಲ್ಲ, ವಾದ ಅಂದರೆ ಜಗಳ. ಸಂವಾದಗಳು, ಸಂಶೋಧನೆಗಳು, ಕೇವಲ ಶೋಧ ಅನ್ನಲಿಲ್ಲ, ಸಂಶೋಧನೆಗಳು. ಹಾಗೆ ವಿಷಯಗಳನ್ನು ಪುನರ್ಮೌಲ್ಯೀಕರಣ ಆಗ್ತಕ್ಕಂಥ ಏನು ಕಾರ್ಯ ಆಗ್ತಾ ಇದೆಯಲ್ಲ, ಆ ಕಾರಣಕ್ಕಾಗಿ ನಿರ್ಗುಡಿ ಅವರಿಗೆ ನಾನು ಅನಂತ ಅಭಿನಂದನೆಗಳನ್ನ ಹೇಳ್ತೀನಿ. ಜೊತೆಗೆ ಸ್ವಾಮಿರಾವ್ ಸರ್ ಹಿರಿಯರು ಅವರು ಎರಡು ಮಾತಂತೂ ಭಾಳ ಖುಷಿ ಆಯ್ತು ನನಗೆ. ಒಂದು, ಅದರ ವಾಚನ ಹೇಗಂತಕ್ಕಂಥದ್ದು, ಜೊತೆಗೆ ಗಮಕ ರೂಪದಲ್ಲಿ. ನಾವು ವಾಚನ ಎಷ್ಟೇ ರೀತಿ ಹೇಳಿದರೂ ತಲೆಗೆ ಹೋಗೋದಿಲ್ಲ, ಅದರ ಗಮಕಿಗಳು ಒಂದು ಸಲ ಹೇಳಿದ್ರೆ ಸಾಕು, ಮರ್ತು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಈ ಕುಮಾರವ್ಯಾಸ ಭಾಳ ಪ್ರಸಿದ್ಧ ಆಗಿದೆ ಅದೇ ಕಾರಣಕ್ಕೆ, ಆ ಹಾಡುಗಳ ಮೂಲಕ. ಅಂಥ ವಿಷಯವನ್ನು ಹಿರಿಯಾಗಿ ಅವ್ರು ಹೇಳಿದರು. ಅದ್ರ ಜೊತೆಗೆ ನೋವನ್ನು ತೋಡ್ಕೊಂಡ್ರು ಅವರು. ನಮ್ಮ ವಿದ್ಯಾರ್ಥಿಗಳಿಲ್ಲ ಅಂತ ನಾನು ಪ್ರಾರಂಭದಲ್ಲಿ ಅಂದೆ, ಕನ್ನಡ ಅಧ್ಯಯನ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇದು ಅನಿವಾರ್ಯ ಕೂಡ, ಅವ್ರಿಗೆ ಪಠ್ಯ ಕೂಡ. ಅವರೇ ಕಡಿಮೆ ಇದ್ದಾರೆ, ನಾವು ಹೊರಗಿನ ಜನನೇ ಭಾಳ ಇದ್ದೀವಿ ಅಂತಕ್ಕಂಥದ್ದು. ಅದು ಮನೋಭಾವನೆ ಆಗ್ತಾಯಿದೆ. ಒಟ್ಟಾರೆ ಹೇಳ್ಬೇಕಂದಾಗ ಅವ್ರು ಯಾರಿಗೆ ದೂಷಿಸ್ಬೇಕಂತಿದ್ರಲ್ಲ, ಒಟ್ಟಾರೆ ಮೌಲ್ಯಗಳು ಕಡಿಮೆ ಆಗ್ತಾಯಿದ್ದಾವೆ. ಒಂದೇ ಕ್ಷೇತ್ರ ಅಲ್ಲ, ರಾಜಕೀಯ ಕ್ಷೇತ್ರ ಇರ್ಬೋದು, ಸಾಹಿತ್ಯಿಕ ಕ್ಷೇತ್ರ ಇರ್ಬೋದು, ಒಂದು ಸಂಬಂಧಗಳಿರ್ಬೋದು, ಆ ಮೌಲ್ಯಗಳ ಕೊರತೆ ಆಗ್ತಾ ಇದ್ದಾವೆ. ಎಲ್ಲದರಲ್ಲೂ ವ್ಯವಹಾರವನ್ನು ಹುಡುಕ್ತಾ ಇದ್ದೀವಿ. ಹರಿದಾಸ ಸಾಹಿತ್ಯ ಪ್ರಚಾರ ವಾಹಿನಿ ಕಲಬುರಗಿಯ ರಜತ ಮಹೋತ್ಸವದ ನಿಮಿತ್ತ ಭವ್ಯ ಶೋಭಾಯಾತ್ರೆ ಹಮ್ಮಿಕೊಳ್ಳಲಾಗಿತ್ತು. ದಿನಾಂಕ 28 ಜನವರಿ 2026 ಸಾಯಂಕಾಲ 6 ಗಂಟೆಗೆ ವಿಶ್ವ ಮಹಾಮಧ್ವ ಪರಿಷತ್ ಅಡಿಯಲ್ಲಿ ಹರಿದಾಸ ಸಾಹಿತ್ಯ ಪ್ರಚಾರ ವಾಹಿನಿ ಕಲಬುರಗಿಯ ರಜತ ಮಹೋತ್ಸವದ ನಿಮಿತ್ತ ಭವ್ಯ ಶೋಭಾಯಾತ್ರೆಯು ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತದಿಂದ ನೂತನ ವಿದ್ಯಾಲಯ ಸಂಸ್ಥೆಯ ಸತ್ಯಪ್ರಮೋದ ತೀರ್ಥ ಸಭಾಂಗಣದವರೆಗೆ ಜರುಗಿತು. ನಂತರ ಉತ್ತರಾದಿ ಮಠಾಧೀಶರಾದ ಶ್ರೀ ಸತ್ಯಾತ್ಮ ತೀರ್ಥ ಶ್ರೀಪಾದಂಗಳವರು ಆಶೀರ್ವಚನ ನೀಡಿದರು. ಈ ಸಂದರ್ಭದಲ್ಲಿ ಮಠಾಧಿಕಾರಿಗಳಾದ ರಾಮಾಚಾರ್ಯ ಘಂಟಿ, ಪಂಡಿತ್ ಗೋಪಾಲಾಚಾರ್ಯ ಅಕಮಂಚಿ, ಪಂಡಿತ್ ಗುರುಮಧ್ವ ನವಲಿ, ವೆಂಕಣ್ಣಾಚಾರ್ಯ ಪೂಜಾರ್ ಹಾಗೂ ಸತ್ಯಾತ್ಮ ಸೇನಾ ವತಿಯಿಂದ ಶೋಭಾಯಾತ್ರೆಯ ನೇತೃತ್ವದಲ್ಲಿ ಜರುಗಿತು. ಸತ್ಯಾತ್ಮ ಸೇನಾ ಸದಸ್ಯರುಗಳಾದ ಜಯತೀರ್ಥ ಜೋಶಿ, ವಿನೋದ್ ಕುಲಕರ್ಣಿ, ಕೃಷ್ಣಾ ಪೂಜಾರ್, ಲಕ್ಷ್ಮಣಾಚಾರ್ಯ ಗಂಗಾವತಿ, ನಾರಾಯಣ ಪೂಜಾರ್, ರಘುತ್ತಮ ಘಂಟಿ, ಅಮಿತ್ ಕುಲಕರ್ಣಿ, ಶ್ರೀಹರಿ ಅಡ್ಕಿ, ಶ್ರೀಪಾದ್ ಖಜೂರಿ, ಭರತ್ ಚಿತಾಪುರ್, ಉತ್ತಮ್ ಪುರೋಹಿತ್, ವೈಭವ್ ಹಾಗೂ ಸಮಸ್ತ ಕಲಬುರಗಿಯ 36 ಭಜನಾ ಮಂಡಳಿಯ ಮಹಿಳೆಯರು ಪಾಲ್ಗೊಂಡಿದ್ದರು ಹಾಗೂ ಕಲಬುರಗಿಯ ಸಮಸ್ತ ವಿಪ್ರರು ಉಪಸ್ಥಿತರಿದ್ದರು. ಕಲಬುರಗಿ ನಗರದ ಪ್ರತಿಷ್ಠಿತ ಎಸ್ಆರ್ಜೆ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ವತಿಯಿಂದ ರಾಜ್ಯ ಮಟ್ಟದ ಅಬಾಕಸ್ ಮತ್ತು ವೇದಿಕ್ ಮ್ಯಾಥಮೆಟಿಕ್ ಶ್ರೇಷ್ಠತಾ ಪ್ರಶಸ್ತಿ 2026 ಪ್ರದಾನ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಕಲಬುರಗಿಯ ಎಸ್ಆರ್ಜೆ ಸಂಸ್ಥೆಗಳ ಸಮೂಹವು ರಾಜ್ಯ ಮಟ್ಟದ ಅಬಾಕಸ್ ಮತ್ತು ವೇದಿಕ್ ಗಣಿತ ಶ್ರೇಷ್ಠತಾ ಪ್ರಶಸ್ತಿ ಕಾರ್ಯಕ್ರಮ 2026 ಯಶಸ್ವಿಯಾಗಿ ನಡೆಸಿತು. ಶೈಕ್ಷಣಿಕ ಶ್ರೇಷ್ಠತೆ, ಶಿಸ್ತು ಮತ್ತು ಯುವ ಗಣಿತ ಪ್ರತಿಭೆಯನ್ನು ಆಚರಿಸಿತು. ಈ ಪ್ರತಿಷ್ಠಿತ ಕಾರ್ಯಕ್ರಮವು ಕಲಬುರಗಿ, ಬೀದರ್, ಯಾದಗಿರಿ ಮತ್ತು ವಿಜಯಪುರ 4 ಜಿಲ್ಲೆಗಳಿಂದ ಭಾಗವಹಿಸುವಿಕೆಯನ್ನು ಕಂಡಿತು. ಈ ಜಿಲ್ಲೆಗಳಾದ್ಯಂತ ವಿವಿಧ ಶಾಲೆಗಳನ್ನು ಪ್ರತಿನಿಧಿಸುವ 1000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ಪೋಷಕರು, ಶಿಕ್ಷಕರು, ಪ್ರಾಂಶುಪಾಲರು, ಶಾಲಾ ಆಡಳಿತ ಮಂಡಳಿಗಳು ಮತ್ತು ಗಣ್ಯರು ಸೇರಿದಂತೆ 4000ಕ್ಕೂ ಹೆಚ್ಚು ಜನರು ಭಾಗವಹಿಸಿದ್ದರು. ಈ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಕಲಬುರಗಿಯ ಶರಣಬಸವ ವಿಶ್ವವಿದ್ಯಾಲಯದ ಡೀನ್ ಡಾಕ್ಟರ್ ಲಕ್ಷ್ಮೀ ಪಾಟೀಲ್ ಮಾಖಾ ಅವರು ಉದ್ಘಾಟಿಸಿದರು. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಕಲಬುರಗಿಯ ದೇವತಾ ಆಸ್ಪತ್ರೆಯ ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಮೇಘಾ ಕಮಲಾಪುರ್ಕರ್ ಮತ್ತು ಗೌರವ ಅತಿಥಿಯಾಗಿ ಕಲಬುರಗಿಯ ಯುನೈಟೆಡ್ ಆಸ್ಪತ್ರೆಯ ಮುಖ್ಯ ನರ ಶಸ್ತ್ರಚಿಕಿತ್ಸಕರಾದ ಡಾಕ್ಟರ್ ವಿನಯ್ ಸಾಗರ್ ಶರ್ಮಾ ಭಾಗವಹಿಸಿದ್ದರು.
ಅವರ ಉಪಸ್ಥಿತಿಯು ವಿದ್ಯಾರ್ಥಿಗಳು ಮತ್ತು ಪೋಷಕರನ್ನು ಪ್ರೇರೇಪಿಸಿತು. ವಿದ್ಯಾರ್ಥಿಗಳನ್ನು ಬಹು ಸ್ಪರ್ಧಾತ್ಮಕ ವಿಭಾಗಗಳಲ್ಲಿ ಗುರುತಿಸಲಾಯಿತು. ಅತ್ಯುತ್ತಮ ಪ್ರದರ್ಶನಕಾರ ಪ್ರಶಸ್ತಿಯನ್ನು ಟ್ರೋಫಿ, ಸ್ಮಾರ್ಟ್ ವಾಚ್ ಮತ್ತು ಬ್ಯಾಚ್ನೊಂದಿಗೆ ನೀಡಲಾಯಿತು. ಚಾಂಪಿಯನ್ ಆಫ್ ಚಾಂಪಿಯನ್ಸ್, ಚಾಂಪಿಯನ್, ಟಾಪರ್ ಮತ್ತು ರನ್ನರ್ ಅಪ್ ಪ್ರಶಸ್ತಿಗಳನ್ನು ಟ್ರೋಫಿಗಳು ಮತ್ತು ಬ್ಯಾಚ್ಗಳೊಂದಿಗೆ ಗೌರವಿಸಲಾಯಿತು. ಭಾಗವಹಿಸಿದ ಎಲ್ಲಾ ವಿದ್ಯಾರ್ಥಿಗಳಿಗೆ ಭಾಗವಹಿಸುವಿಕೆಯ ಟ್ರೋಫಿಗಳು ಮತ್ತು ಪ್ರಮಾಣ ಪತ್ರಗಳನ್ನು ನೀಡಿ ಪ್ರೋತ್ಸಾಹಿಸಲಾಯಿತು. ಇದು ಪ್ರತಿಯೊಬ್ಬ ಕಲಿಯುವವರಿಗೆ ಪ್ರೇರಣೆ ಮತ್ತು ಮೆಚ್ಚುಗೆಯನ್ನು ಖಚಿತಪಡಿಸುತ್ತದೆ. ಈ ಕಾರ್ಯಕ್ರಮದ ವಿಶಿಷ್ಟ ಮತ್ತು ಭಾವನಾತ್ಮಕ ಪ್ರಮುಖ ಅಂಶವೆಂದರೆ ವಿದ್ಯಾರ್ಥಿ ಮತ್ತು ಪೋಷಕರ ವಿಡಿಯೋ ಸಂವಾದ ಪ್ರಶಸ್ತಿ. ಅಲ್ಲಿ ಪೋಷಕರು ಗೌರವವನ್ನು ಸ್ವೀಕರಿಸುವಾಗ ತಮ್ಮ ಸಂತೋಷ ಮತ್ತು ಹೃತ್ಪೂರ್ವಕ ಕೃತಜ್ಞತೆಯನ್ನು ವ್ಯಕ್ತಪಡಿಸಿದರು. ಈ ಉಪಕ್ರಮವು ಬಲವಾದ ಪೋಷಕ ವಿದ್ಯಾರ್ಥಿ ಬಾಂಧವ್ಯ ಮತ್ತು ಎಸ್ಆರ್ಜೆ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಪೋಷಿಸಿದ ಬೆಂಬಲಿತ ಕಲಿಕಾ ವಾತಾವರಣವನ್ನು ಸುಂದರವಾಗಿ ಪ್ರದರ್ಶಿಸಿತು. ಈ ಸಂದರ್ಭಕ್ಕೆ ಮತ್ತಷ್ಟು ಹೆಮ್ಮೆಯನ್ನು ಸೇರಿಸುತ್ತಾ ಎಸ್ಆರ್ಜೆ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ 2 ಪ್ರತಿಷ್ಠಿತ ಅಂತಾರಾಷ್ಟ್ರೀಯ ವಿಶ್ವ ಪುಸ್ತಕ ದಾಖಲೆಗಳನ್ನು ಸಾಧಿಸಿತು. ಇನ್ಫ್ಲುಯೆನ್ಸರ್ ವರ್ಲ್ಡ್ ಬುಕ್ ರೆಕಾರ್ಡ್ ಮತ್ತು ಫೋರ್ಬ್ಸ್ ಇಂಟರ್ನ್ಯಾಷನಲ್ ವರ್ಲ್ಡ್ ಬುಕ್ ರೆಕಾರ್ಡ್. ಈ ಗಮನಾರ್ಹ ಮನ್ನಣೆಯು ಎಸ್ಆರ್ಜೆಗೆ ಅತ್ಯಂತ ಗೌರವಾನ್ವಿತ ಕ್ಷಣವಾಗಿದೆ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಸಂಸ್ಥೆಯ ಬೆಳೆಯುತ್ತಿರುವ ಪ್ರಭಾವವನ್ನು ಆಚರಿಸುವ ಗಣ್ಯರ ಸಮ್ಮುಖದಲ್ಲಿ ವೇದಿಕೆಯ ಮೇಲೆ ಸ್ವೀಕರಿಸಲಾಯಿತು. ಈ ಕಾರ್ಯಕ್ರಮವನ್ನು ಎಸ್ಆರ್ಜೆ ಸಮೂಹ ಸಂಸ್ಥೆಗಳ ಸಂಸ್ಥಾಪಕರಾದ ರಾಘವೇಂದ್ರ ಜೋಶಿ, ಸಹ ಸಂಸ್ಥಾಪಕರಾದ ಸುಪ್ರಿಯಾ ಆರ್ ಜೋಶಿ ನೇತೃತ್ವ ವಹಿಸಿದ್ದರು. ಇಷ್ಟು ದೊಡ್ಡ ಪ್ರಮಾಣದ ಶೈಕ್ಷಣಿಕ ಮತ್ತು ಸ್ಫೂರ್ತಿದಾಯಕ ಕಾರ್ಯಕ್ರಮವನ್ನು ಆಯೋಜಿಸುವಲ್ಲಿ ಅವರ ದೃಷ್ಟಿಕೋನ, ನಾಯಕತ್ವ ಮತ್ತು ಅಚಲ ಸಮರ್ಪಣೆಗಾಗಿ ಸಂಸ್ಥಾಪಕರನ್ನು ವ್ಯಾಪಕವಾಗಿ ಪ್ರಶಂಸಿಸಲಾಯಿತು. ಎಸ್ಆರ್ಜೆ ತಂಡವು ಅವರ ನಿಖರವಾದ ಯೋಜನೆ, ಶಿಸ್ತಿನ ಅನುಷ್ಠಾನ ಮತ್ತು ಸಾಮೂಹಿಕ ಪ್ರಯತ್ನಕ್ಕಾಗಿ ವಿಶೇಷ ಮೆಚ್ಚುಗೆಯನ್ನು ಪಡೆಯಿತು. ಕಲಬುರಗಿ, ಬೀದರ್, ಯಾದಗಿರಿ ಮತ್ತು ವಿಜಯಪುರ ಜಿಲ್ಲೆಗಳ ಸಂಬಂಧಿತ ಶಾಲಾ ಆಡಳಿತ ಮಂಡಳಿಗಳು, ಪ್ರಾಂಶುಪಾಲರು, ಪೋಷಕರು ಮತ್ತು ವಿದ್ಯಾರ್ಥಿಗಳು ನೀಡಿದ ಬೆಂಬಲವು ಈ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಯಶಸ್ವಿಗೊಳಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿದೆ. ರಾಜ್ಯ ಮಟ್ಟದ ಅಬ್ಯಾಕಸ್ ಮತ್ತು ವೇದಿಕ್ ಗಣಿತ ಶ್ರೇಷ್ಠತಾ ಪ್ರಶಸ್ತಿ ಕಾರ್ಯಕ್ರಮವು ಹೆಮ್ಮೆ ಮತ್ತು ಸ್ಫೂರ್ತಿದಾಯಕ ಟಿಪ್ಪಣಿಯೊಂದಿಗೆ ಮುಕ್ತಾಯವಾಯಿತು. ಈ ಪ್ರದೇಶದಲ್ಲಿ ಇತಿಹಾಸವನ್ನು ಸೃಷ್ಟಿಸಿತು ಮತ್ತು ವಿದ್ಯಾರ್ಥಿಗಳನ್ನು ಆತ್ಮವಿಶ್ವಾಸ ಮತ್ತು ಬದ್ಧತೆಯೊಂದಿಗೆ ಶ್ರೇಷ್ಠತೆಯನ್ನು ಅನುಸರಿಸಲು ಪ್ರೇರೇಪಿಸಿತು. ಎಸ್ಆರ್ಜೆ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ನ ಸಿಬ್ಬಂದಿಯವರಾದ ಚಂದ್ರಿಕಾ ಭೋಸ್ಲೆ ಮತ್ತು ಆರ್ಜೆ ಮಂಜು ಹಿರೋಳಿ ಕಾರ್ಯಕ್ರಮ ನಿರೂಪಿಸಿದರು. ಯಾಕೆ ಅಂತಂದ್ರೆ ಈ ಒಂದು 10 ವರ್ಷದ ಜರ್ನಿ ಏನಿತ್ತಲ್ವಾ, ಆ 10 ವರ್ಷದ ಜರ್ನಿಯಲ್ಲಿ ಈ ಒಂದು ಮಟ್ಟಕ್ಕೆ ಬರೋಕೆ ಮುಖ್ಯವಾದಂತಹ ಕಾರಣ ನಮ್ಮೆಲ್ಲ ಶಾಲೆಯ ಆಡಳಿತ ಮಂಡಳಿಯವರು, ಮುಖ್ಯೋಪಾಧ್ಯಾಯರು ಮತ್ತು ಪ್ರೀತಿಯ ಪಾಲಕರು ಮತ್ತು ವಿದ್ಯಾರ್ಥಿಗಳು. ತಮಗೆಲ್ಲರಿಗೂ ಕೂಡ ಈ ವೇದಿಕೆಯ ಮುಖಾಂತರ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಮೊಟ್ಟ ಮೊದಲಿಗೆ ಎಸ್ಆರ್ಜೆ ಶುರುವಾಗಿದ್ದು ಕೇವಲ 5 ವಿದ್ಯಾರ್ಥಿಗಳಿಂದ. ಇವತ್ತೇನಾದರೂ ನಾವು 13,000 ಮಕ್ಕಳು ಮತ್ತು 100ಕ್ಕೂ ಹೆಚ್ಚು ಶಾಲೆಗಳು ಹೊಂದಿದ್ದೇವೆ ಅಂತಂದ್ರೆ ಅದಕ್ಕೆಲ್ಲ ಕೂಡ ತಾವೆಲ್ಲ ಕೊಟ್ಟಂತಹ ಪ್ರೀತಿ ಮತ್ತು ವಿಶ್ವಾಸವೇ ಕಾರಣವಾಗಿದೆ ಅಲ್ವಾ. ಸೊ ಈಗ ಬರ್ತಕ್ಕಂತಹ ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ ಅಲ್ಲಿ ಏನಾಯ್ತು, ಯಾವ ರೀತಿಯಲ್ಲಿ ಮಕ್ಕಳು ಎಕ್ಸಾಮ್ ಬರೆದ್ರು ಅಂತ ತಿಳ್ಕೊಳ್ಳೋಣ. ಏನು ಅಂತಂದ್ರೆ ಸ್ಟೇಟ್ ಲೆವೆಲ್ ಎಕ್ಸಾಮ್ ಹೇಗಾಗಿತ್ತು ಅಂತಂದ್ರೆ ಮೊದಲಿಗೆ ನಾವು 4 ಡಿಸ್ಟ್ರಿಕ್ಟ್ ಅಲ್ಲಿ ನಡೆದಂತಹ ಜಿಲ್ಲಾ ಮಟ್ಟದ ಸ್ಪರ್ಧೆಯನ್ನು ಅಬ್ಯಾಕಸ್ ಮತ್ತು ವೇದ ಗಣಿತದ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಮತ್ತು ಕಾಂಪಿಟೇಷನ್ ಎರಡೂ ಕೂಡ ಮುಗಿದೆವು. ಅದಾದ ನಂತರ ಬೇಡಿಕೆಯ ಮೇರೆಗೆ, ಯಾಕಂದರೆ ಪ್ರತಿ ವರ್ಷ ಪಾಲಕರು ಕೇಳ್ತಾ ಇದ್ರು ನನಗೆ, ಮೇಡಮ್ ಏನು ನೀವು ಡಿಸ್ಟ್ರಿಕ್ಟ್ ಲೆವೆಲ್ ಮಾಡಿಬಿಟ್ಟು ಮುಂದೆ ಹೋಗಲ್ವಾ ಅಂತ. ಅದಕ್ಕೋಸ್ಕರನೇ ನಾವು ಈ ವರ್ಷ 4 ಡಿಸ್ಟ್ರಿಕ್ಟ್ ಅಂದರೆ ಕಲಬುರಗಿ, ಬೀದರ್, ಯಾದಗಿರಿ ಮತ್ತು ವಿಜಯಪುರ ಡಿಸ್ಟ್ರಿಕ್ಕಿಂದ ಪ್ರತಿಯೊಂದು ಜಿಲ್ಲೆಯಿಂದನೂ ಕೂಡ ವಿವಿಧ ಶಾಲೆಗಳಿಂದ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿ 18ನೇ ಜನವರಿಯಂದು ನಾವು ಕಾಂಪಿಟೇಷನ್ ಮಾಡ್ತೀವಿ. ಅದು ಸ್ಟೇಟ್ ಲೆವೆಲ್ ಕಾಂಪಿಟೇಷನ್. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟಾಪ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು.
ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness.